ಈ ಹೆಸರು ಭ್ರಾಂತಿ ನಿರಾಕರಣ. ಆತ್ಮತತ್ವವನ್ನು ನುಡಿದು ಉಳಿದುದೆಲ್ಲವೂ ತೋರುವುದು ಯಾವುದು ಇದೆಯೋ ಅದು ಭ್ರಾಂತ್ಯಾತ್ಮಕವಾದದ್ದು. ಈ ಭ್ರಾಂತ್ಯಾತ್ಮಕವಾದ ಆತ್ಮತತ್ವವು ಜಗದ್ರೂಪವು ಆತ್ಮತತ್ವವನ್ನು ಆಶ್ರಯಿಸಿಯೇ ತೋರಬೇಕು. ಆರಂಭದಲ್ಲಿ ಹೇಳ್ಕೊಂಡು ಬಂದಾರೆ, ಭ್ರಾಂತಿರಭ್ರಾಂತಪೂರ್ವಕಂ. ಭ್ರಾಂತಿ ಉಂಟಾಗಬೇಕಾದರೆ ಅಲ್ಲೊಂದು ಯಥಾರ್ಥವಾದ ವಸ್ತು ಇರಬೇಕು. ಯಥಾರ್ಥವಾದ ವಸ್ತುವು ಇಲ್ಲದೆ ಹೋದರೆ ಭ್ರಾಂತ್ಯಾತ್ಮಕವಾದ ವಸ್ತು ತೋರಲಿಕ್ಕೆ ಅವಕಾಶ ಇಲ್ಲ. ಪೂರ್ವದಲ್ಲಿ ಎಲ್ಲ ಹೇಳ್ಕೊಂಬಂದಾರ. ಕಪ್ಪೆ ಚೆಪ್ಪು ಬೀಳದೆ ಹೋದರೆ ಬೆಳ್ಳಿ ತೋರುವುದಿಲ್ಲ, ಹಗ್ಗದ ತುಂಡು ಇಲ್ಲದೆ ಹೋದರೆ ಭ್ರಾಂತ್ಯಾತ್ಮಕ ಹಾವು ತೋರುವುದಿಲ್ಲ, ಮೋಟು ಮರ ಇಲ್ಲದೆ ಹೋದರೆ ಕಳ್ಳ ತೋರುವುದಿಲ್ಲ ಇತ್ಯಾದಿ ಪೂರ್ವದಲ್ಲಿ ಚಿಂತನೆ ಮಾಡಿ ಬರಲಾಗಿದೆ. ಅಂತೂ ಮೂರನೆಯ ಸಂಧಿಯ ಒಟ್ಟು ಅಭಿಪ್ರಾಯ ಏನು ಅಂತ ಕೇಳಿದರೆ, ಮಾಯೆಯನ್ನೇ ಮೊದಲು ಮಾಡಿಕೊಂಡು ನಾಮರೂಪ ಕ್ರಿಯಾತ್ಮಕವಾದ ಜಗತ್ತೆಲ್ಲವೂ ಭ್ರಾಂತ್ಯಾತ್ಮಕವಾದದ್ದು. ಈಗ ಉತ್ತಮ ಜಿಜ್ಞಾಸುವಿಗೆ ಏನು ಹೇಳಬೇಕಾಗಿದೆ ಎಲ್ಲವನ್ನೂ ಹೇಳಿದಂತೆ ಆಯಿತು. ಇಲ್ಲಿಗೆ ಬ್ರಹ್ಮ ಸತ್ಯಂ, ಇನ್ನು ಉಳಿದದ್ದೆಲ್ಲವೂ ಮಿಥ್ಯೆ. ಅಂಥವ್ರು ಆ ತತ್ವವನ್ನು ತಿಳಿಯುವ ಯೋಗ್ಯತೆ ಇಲ್ಲದವರು ಇನ್ನೂ ಇದ್ದಾರೆ. ಮೈತ್ರೇಯಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಕೇಳುತ್ತಿದ್ದಾಳೆ ಅನ್ನುವ ಮಾತು ಪೂರ್ವದಲ್ಲಿ ಬಂದು ಹೋಗಿದೆ. ಮೈತ್ರೇಯಿ ಕೃತಕೃತ್ಯಳಾಗಿದ್ದಾಳೆ. ಆದರೆ ಇನ್ನುಳಿದ ಮುಮುಕ್ಷುಗಳ ಉದ್ಧಾರವನ್ನು ಮಾಡಬೇಕೆಂಬುವ ಇಚ್ಛೆಯಿಂದ ತನಗೆ ತಿಳಿದಿಲ್ಲವೋ ಎಂಬಂತೆ ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಮಾಡುತ್ತಾಳೆ. ಹಾಗೆಯೇ ಸಂಧಿಯ ಕೊನೆಯಲ್ಲಿ ಮಹಾನುಭಾವ ನಿರ್ಗುಣ ಯೋಗದ ಮುಖಾಂತರ ಆತ್ಮತತ್ವವನ್ನು ತಿಳಿಸಿಕೊಡುತ್ತೇನೆ ಅಂದ್ರಲ್ಲ, ಅದನ್ನು ಕೃಪೆ ಇಟ್ಟು ತಿಳಿಸಿಕೊಡಿರಿ ಎನ್ನುವಂತಹ ಅಭಿಪ್ರಾಯವನ್ನು ಮೈತ್ರೇಯಿ ವ್ಯಕ್ತಪಡಿಸಿದ್ದಾಳೆ. 4ನೇ ಸಂಧಿ ಆರಂಭ. ಶ್ರೀ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವವು ಇನಿಯಳೆ. ಇಲ್ಲೊಂದು ಶ್ರೀಕಾರ ಹಾಕಿನ್ಯ ಬೇಕಂತ. ಗುರು ಶಬ್ದ ಹೇಳುವಾಗ ಶ್ರೀಕಾರ ಇರಬೇಕು ಅನ್ನುವ ಅಭಿಪ್ರಾಯದಿಂದ ಒಂದು ಶ್ರೀಕಾರ ಹಾಕಿದ್ದು, ಮತ್ತೇನಲ್ಲ. ಗುರು ವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವವು ಇನಿಯಳೆ. 3 ಕಡೆ ವಚನ 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 ಅಂತ ಹಾಕಿದ್ದಾರೆ. ಶ್ರುತಿ ಸ್ಮೃತಿ ಸರ್ವವು. ವಚನ ಶಬ್ದದ ಅರ್ಥ ಏನು ಅಂತ ಕೇಳಿದರೆ, ವಚನ ಅನ್ನೋದೊಂದು ಶಬ್ದ, ಅದಕ್ಕಾಗಿ ಒಂದು ಅರ್ಥ ಇರಬೇಕು. ಪ್ರತಿಯೊಂದು ಶಬ್ದಕ್ಕೆ ತನ್ನದೇ ಆದ ಅರ್ಥ ಅಂತೂ ಇದ್ದೇ ಇದೆ. ಜ್ಞಾನೋದ್ದೇಶಕ ಪ್ರವೃತ್ತಿ ಅಧೀನ ಶಬ್ದ ವಚನಂ ಅಂತ ಇದರ ಲಕ್ಷಣ. ಜ್ಞಾನವನ್ನು ಗುರಿಯಾಗಿಟ್ಟುಕೊಂಡು ಮಾತನಾಡುವ ಮಾತುಗಳು ವಚನಗಳು. ಗುರಿ ಎಲ್ಲಿರಬೇಕು? ಇವನಿಗೆ ತತ್ವಜ್ಞಾನ ಆಗಿ ಆತ್ಮ ಸಾಕ್ಷಾತ್ಕಾರ ಆಗಲಿ ಅನ್ನುವ ಭಾವನೆ ಇರಬೇಕು. ಆ ಭಾವನೆಯಿಂದ ಕೂಡಿಕೊಂಡು ಆಡುವ ಮಾತುಗಳೆಲ್ಲವೂ ವಚನಗಳು. ಅದಕ್ಕಾಗಿ ಶ್ರೀ ಗುರು ವಚನೋಪದೇಶವನಾಲಿಸಿದಾಗಲಹುದು ನರರಿಗೆ ಮುಕುತಿ ಅಂತ ನಿನ್ನೆ ಪದ್ಯ ಇಟ್ಟಿದ್ರು ಮಧ್ಯಾಹ್ನ. ವಚನ ಉಪದೇಶ 2 ಇದಾವಲ್ಲೇ, ನೆನಪಿಗೆ ಅಷ್ಟೇ, ಮತ್ತೇನಿಲ್ಲ. ಮೊದಲಿನ 4 ಸ್ಥಳಗಳಲ್ಲಿ ಬರುವಂತಹ ವಾಕ್ಯಗಳು ಕೈವಲ್ಯ ಪದ್ಧತಿಯ ವಾಕ್ಯಗಳು ವಚನಗಳು. ಅಂತಃಕರಣ ಶುದ್ಧಿಗೆ ಏನೇನು ಬೇಕಾಗಿದೆಯೋ ಅದೆಲ್ಲವನ್ನು 4 ಸ್ಥಳಗಳಲ್ಲಿ ಹೇಳಿದ್ದಾರೆ. ಮಲ ವಿಕ್ಷೇಪ ದೋಷಗಳ ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿ ಶಿಷ್ಯನಾದವನು ಅಥವಾ ಮೋಕ್ಷಾಪೇಕ್ಷೆಯಾದವನು ಏನನ್ನೂ ಮಾಡಬೇಕು ಅನ್ನುವುದನ್ನು 4 ಸ್ಥಳಗಳಿಂದ ಹೇಳಿದ್ದಾರೆ. ಅಲ್ಲಿ ಮಲ ವಿಕ್ಷೇಪ ದೋಷ ಹೋಗ್ತದೆ, ಅವೆಲ್ಲ ವಚನಗಳು. 5ನೇ ಸ್ಥಳದಲ್ಲಿ ಉಪದೇಶಪರ ವಾಕ್ಯಗಳು. ನಿನ್ನ ನಿಜವು
ಇದನ್ನೇ ತಿಳಿ. ಆರಂಭ ಆಯಿತು 9ನೇ ಪದ. ಇಲ್ಲಿಯೂ ಕೂಡ ನೆನಪು ಮಾಡಲಿಕ್ಕೆ ಏನು ಕಾರಣ ಅಂದರೆ ಗುರುವಚನವೇ ಶ್ರುತಿ, ಗುರುವಚನವೇ ಶ್ರುತಿ ಸ್ಮೃತಿ ಸರ್ವ. ಒಮ್ಮೆಗೆ ಮುಗಿಸೋಣ ಅದನ್ನು. ಶ್ರೀ ಗುರುಗಳ ಮುಖದಿಂದ ಬರತಕ್ಕಂತಹ ವಚನಗಳನ್ನು ಶ್ರುತಿಗಳು ಅಂತ ಕರೆದ್ರಿ. ಪರಮಾತ್ಮನ ಶ್ವಾಸೋಚ್ಛ್ವಾಸ ರೂಪದಿಂದ ಬಂದ ಮಂತ್ರಗಳನ್ನು ಮಾತ್ರ ಶ್ರುತಿಗಳು ಅಂತ ಕರೀತಾರೆ. ಇಲ್ಲಿ ಗುರುಗಳ ಮುಖದಿಂದ ಬಂದ ಮಾತುಗಳನ್ನು ಶ್ರುತಿಗಳು ಅಂತ ಹೆಂಗೆ ಕರೆಯೋದು ಅಂತ ಏನಾದರೂ ಆಕ್ಷೇಪ ಮಾಡಿದರೆ ಅಥವಾ ಸಂಶಯ ಮಾಡಿದರೆ, ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ. ಶ್ರುತಿ ತನ್ನ ಮೇಲೆ ಹಾಯ್ಕೊಳ್ಳೋದಿಲ್ಲ, ಗುರುಗಳು ತಮ್ಮ ಮೇಲೆ ಹಾಯ್ಕೊಳ್ಳೋದಿಲ್ಲ. ಮಜಾ ಇದೆ ಅದು. ಅದೊಂದು ಮಾತು ನೆನಪು ಮಾಡಿ ಇಲ್ಲಿಗೆ ಬರ್ತೀನಿ. ಗಾರ್ಗಿ ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ವಿಚಾರ. ಕತ್ತಿ ದ್ವಾರದಿದೆ, ಅದೆಲ್ಲ ಬೇಡ ನಮಗೆ. ಜನಕನ ಆಸ್ಥಾನದಲ್ಲಿ ಯಾರು ಬ್ರಹ್ಮಜ್ಞಾನಿಗಳು ಅಂತ ನಿಶ್ಚಯ ಮಾಡುವಂಥ ಸಂದರ್ಭ, ಮತ್ತೇನಿಲ್ಲ. ಇಷ್ಟನ್ನು ಇಟ್ಕೊಳ್ಳೋಣ. ಅಲ್ಲಿ ಅನೇಕ ಜನ ಪೂರ್ವ ಋಷಿಗಳು ಅಂತ ಇಟ್ಕೊಳ್ರಿ. ಅನೇಕ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಜ್ಞವಲ್ಕ್ಯರನ್ನು ಕುರಿತು. ಅವ್ರನ್ಯಾಕ ಕುರಿತು ಪ್ರಶ್ನೆ ಮಾಡಿದ್ರೆ ಅವ್ರು ಆಕಳ ಹೊಡ್ಕೊಂಡು ಹೋಗಿದ್ರು, ಅದಕ್ಕೆ ಪ್ರಶ್ನೆ ಮಾಡೋಕ್ಕಾದ್ರಿ ಅವರು. ಆ ಕತೆ ಎಲ್ಲ ದೊಡ್ಡದು, ಎಲ್ಲರಿಗೂ ಗೊತ್ತಿರ್ತದೆ, ಅದನ್ನೇನು ವಿಸ್ತಾರ ಮಾಡೋ ಕೆಲಸ ಇಲ್ಲ. ಆವಾಗ ಗಾರ್ಗಿ ಅವಳು ಕೇಳ್ತಾಳೆ, ಈ ಭೂಮಿಯು ಯಾವುದರಲ್ಲಿ ಓತಪ್ರೋತವಾಗಿದೆ? ನೀರಿನಲ್ಲಿ, ನೀರು ಬೆಂಕಿಯಲ್ಲಿ, ಬೆಂಕಿ ಗಾಳಿಯಲ್ಲಿ, ಗಾಳಿ ಆಕಾಶದಲ್ಲಿ. ಆಕಾಶವು ಯಾವುದರಲ್ಲಿ ಓತಪ್ರೋತವಾಗಿದೆ ಅಂತ ಕೊನೆಯ ಪ್ರಶ್ನೆ ಆಕೆ. ಯಾಕೆ ಏನಂತಾಳೆ, ಬ್ರಹ್ಮದಲ್ಲಿ ಓತಪ್ರೋತವಾಗಿದೆ ಅಂದರೆ ಶಬ್ದದಿಂದ ಹೇಳಲಿಕ್ಕೆ ಬಾರದೇ ಇರುವ ಅಖಂಡ ಚೈತನ್ಯವನ್ನು ಶಬ್ದದಿಂದ ನೀನು ಹೇಳಿದ್ದರಿಂದ ನಿನಗೆ ಶಾಸ್ತ್ರದ ಮರ್ಯಾದೆ ಗೊತ್ತಿಲ್ಲ ಅನ್ಬೇಕಂತಾಳೆ. ಆ ವಸ್ತು ಶಬ್ದದಿಂದ ಹೇಳೋಕ್ಕಾಗೋದಿಲ್ಲ ಅಂದರೆ ನಿನಗೆ ಆ ವಸ್ತು ಗೊತ್ತಿಲ್ಲ ಅಂತ ಕಟ್ಟಿ ಹಾಕಬೇಕು ಅಂತ ಅಭಿಪ್ರಾಯ, ಸ್ಥೂಲವಾಗಿ ಎರಡು ಮಾತು. ಆವಾಗ ಯಾಜ್ಞವಲ್ಕ್ಯರಂದರು, ಇದು ಅತಿ ಪ್ರಶ್ನೆ ಆಯಿತು, ಆದರೂ ಹೇಳ್ತೇನೆಂದ್ರೆ ಅವರು. ಆ ವಸ್ತು ಆಕಾಶವು ಯಾವುದರಲ್ಲಿ ಓತಪ್ರೋತವಾಗಿದೆಯೋ ಆ ವಸ್ತು ಅದು ಹೇಗಿದೆ ಅಂದರೆ ಸ್ಥೂಲವಲ್ಲ, ಅಣು ಅಲ್ಲ, ಹ್ರಸ್ವ ಅಲ್ಲ, ದೀರ್ಘ ಅಲ್ಲ ಅಂತ ತತ್ವವೇತ್ತರು ಹೇಳುತ್ತಾರೆ. ನಾ ಹೇಳ್ತೇನೆ ಅನ್ನಲಿಲ್ಲ, ಹೀಗೆ ಶ್ರುತಿಯು ಹೇಳುತ್ತದೇನೂ ಅನ್ನಲಿಲ್ಲ, ಹೀಗೆ ತತ್ವವೇತ್ತರು ಹೇಳುತ್ತಾರೆ. ತತ್ವವೇತ್ತರು ಯಾರು ಅಂದರೆ ಮಂತ್ರದ್ರಷ್ಟಾರರಾದ ಋಷಿಗಳು. ಪರಮಾತ್ಮನ ಶ್ವಾಸೋಚ್ಛ್ವಾಸ ರೂಪದಿಂದ ಹೊರಗೆ ಬಂದಿರುವ ಮಂತ್ರಗಳನ್ನು, ವೇದ ಅಂದ್ರೇನು? ಮಂತ್ರಗಳು. ಅವುಗಳನ್ನು ಗುರುತಿಸಿದವರೇ ಋಷಿಗಳು. ಅದಕ್ಕೆ ಯಾಜ್ಞವಲ್ಕ್ಯರು ಹೀಗೆ ಶ್ರುತಿ ಹೇಳುತ್ತದೆಯೂ ಅನ್ನಲಿಲ್ಲ, ಹೀಗೆ ನಾನು ಹೇಳುತ್ತೇನೆಯೂ ಅನ್ನಲಿಲ್ಲ. ತತ್ವವೇತ್ತರು ಹೀಗೆ ಹೇಳುತ್ತಾರೆ, ಅದು ದೀರ್ಘ ಅಲ್ಲ, ಹ್ರಸ್ವಲ್ಲ, ಆಮೇಲೆ ಚೌಕಲ್ಲ, ಗುಂಡಲ್ಲ, ಅನೇಕ ರೀತಿಯಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನು ಇಲ್ಲಿ ನೆನಪು ಮಾಡಲಿಕ್ಕೆ ಕಾರಣ ಏನು? ಇಲ್ಲಿ ಇದಕ್ಕೂ ಸಂಬಂಧ ಇದೆಯಾ ಅಂತ ಸಂಶಯ ಬಂದರೆ, ಇಲ್ಲಿ ಅವನೋ ಕೇಳಿದ, ಪರಮಾತ್ಮನ ಶ್ವಾಸೋಚ್ಛ್ವಾಸ ರೂಪದಿಂದ ಬಂದ ವೇದಗಳಿಗೆ ಮಾತ್ರ ಶ್ರುತಿಗಳು ಅಂತ ಕರೀತಾರೆ. ಶ್ರೀ ಮುಖದಿಂದ, ಗುರುಗಳ ಮುಖದಿಂದ ಬಂದ ಮಾತುಗಳು ಶ್ರುತಿಗಳು ಆಗೋದಿಲ್ಲ ಅಂತ ಅವನು ಅಂದಾಗ, ಗುರುಗಳ ಮುಖದಿಂದ ಬಂದಾಗನೇ ಶ್ರುತಿ ಆಗ್ಯಾವ. ಪರಮಾತ್ಮನ ಶ್ವಾಸೋಚ್ಛ್ವಾಸ ರೂಪದಿಂದ ಹಾಗೆ ಬಿದ್ದಿದ್ರೆ ಅವನು ಗುರುತಿಸೋರು ಯಾರು? ಋಷಿಗಳ ಗುರುತಿಸಿದ್ದಾರೆ. ಅವರು ಶಿಷ್ಯನಿಗೆ ಹೇಳಿದ್ದರಿಂದ ಕೇಳಿ 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 ಅವರು ರೂಢಿಗೆ ಬಂದವು. ಗುರುಗಳು ಹೇಳೋದು, ಶಿಷ್ಯ ಕೇಳೋದು. ಅದಕ್ಕಾಗಿ ಶ್ರುತಿಗಳು ಅಂತ ಇವಕ್ಕೆ ಹೆಸರು ಬರಬೇಕಾದರೇನೆ ಶ್ರೀ ಗುರು ಮುಖದಿಂದ ಹೊರಗೆ ಬಂದಾಗ ಶ್ರುತಿಗಳು ಅಂತ ಹೆಸರು ಬಂದವೋ ತಮ್ಮ ಅಂತ ಉತ್ತರ ಕೊಟ್ಟರು ತಿಳಿದವರು. ಗುರುಗಳ ಮುಖದಿಂದ ಅವು ಹೊರಗೆ ಬರದೇ ಇದ್ರೆ, ಶಿಷ್ಯ ಕೇಳದೇ ಇದ್ರೆ ಅವು ಶ್ವಾಸೋಚ್ಛ್ವಾಸ ರೂಪದಿಂದ ಇದ್ದವು. ಅವಕ್ಕೆ ಹೆಂಗೆ ಶ್ರುತಿ ಅಂತಿ?
ತಿಳಿಸುವುದಕ್ಕಾಗಿ ಪರಮಾತ್ಮನ ಶ್ವಾಸೋಚ್ಛ್ವಾಸ ರೂಪದಿಂದ ಹೊರಗೆ ಬಂದಂತಹ ಮಂತ್ರಗಳು, ವೇದಗಳು. ಪರಂತವನ್ನು ಹೊರಗೆ ತಂದವರು ಯಾರು? ಗುರುಗಳು. ಅದಕ್ಕಾಗಿ ಗುರುವಚನವೇ ಶ್ರುತಿ. ಶ್ರುತಿ ಅಂದರೆ ಆತ್ಮತತ್ವವನ್ನು ತಿಳಿಸುವುದು, ಮತ್ತೇನಲ್ಲ. ಉಪನಿಷತ್ತು ಭಾಗವನ್ನು ತೊಗೊಂಡ್ಬಿಡ್ರಿ ಈಗ ಸದ್ಯಕ್ಕೆ. ಕರ್ಮಕಾಂಡ, ಉಪಾಸನಾಕಾಂಡ ಇದ್ರಾಗ ಬರ್ತದೆ. ಈ ಕರ್ಮಕಾಂಡ ಉಪಾಸನಾಕಾಂಡ ಬೇರೆ, ಜ್ಞಾನಾಂತರ್ಗತ ಕರ್ಮಕಾಂಡ, ಜ್ಞಾನಾಂತರ್ಗತ ಉಪಾಸನಾಕಾಂಡ ಇಲ್ಲಿ ಬರ್ತದಲ್ಲದೆ ಜ್ಯೋತಿಷ್ಠೋಮೇನ ಯಜಯಿತ ಅನ್ನುವಂತಹ ಕರ್ಮಕಾಂಡ ಅಲ್ಲ. ದೇವತೆಯನ್ನು ಭಿನ್ನವಾಗಿಟ್ಟುಕೊಂಡು ಉಪಾಸನೆಯನ್ನು ಮಾಡುವಂತಹ ಉಪಾಸನಾಕಾಂಡ ಅಲ್ಲ. ಇಲ್ಲಿ ಬರುವುದು ಜ್ಞಾನಕಾಂಡಾಂತರ್ಗತ ಕರ್ಮಕಾಂಡ ಮತ್ತು ಉಪಾಸನಾಕಾಂಡ. ಅವಕ್ಕೆ ಯಾಕೆ ಕರ್ಮಕಾಂಡ ಅಂದರು, ಅವಕ್ಕೆ ಯಾಕೆ ಉಪಾಸನಾಕಾಂಡ ಅಂದರು, ಮುಂದೆಲ್ಲ ವಿಸ್ತಾರ ಆಗ್ತದೆ. ಈಗ ಪ್ರಕೃತದಲ್ಲಿ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ. ಸ್ಮೃತಿ ಅಂದ್ರೆ ಶ್ರುತ್ಯರ್ಥವನ್ನು ಅನುಭವಕ್ಕೆ ತಂದುಕೊಂಡು ಆ ಶ್ರುತ್ಯರ್ಥವನ್ನು ವಿಶದಪಡಿಸುವುದಕ್ಕಾಗಿ, ವಿಸ್ತಾರ ಮಾಡುವುದಕ್ಕಾಗಿ ಗ್ರಂಥಗಳನ್ನು ಬರೆದ್ರಲ್ಲ, ಅವಕ್ಕೆ ಸ್ಮೃತಿಗಳು ಅಂತ ಕರೀತಾರೆ. ಪ್ರಸಿದ್ಧವಾಗಿ ಈಗ ಭಗವದ್ಗೀತಾ ಸ್ಮೃತಿ. ನಮಗೆ ಭಗವದ್ಗೀತಾ ಸ್ಮೃತಿ. ಗೀತಾ ಮಹಾತ್ಮ್ಯವನ್ನು ಹೇಳುವ ಸಂದರ್ಭದಲ್ಲಿ ಮಧುಸೂದನ ಸರಸ್ವತಿ ಅವರು ಹೇಳಿದ್ದಾರೆ ಅಂತ ವಾಡಿಕೆ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಇದೊಂದು ಶ್ಲೋಕ ಇದೆ. ಸರ್ವೋಪನಿಷದ ಗಾವ, ಎಲ್ಲ ಉಪನಿಷತ್ತುಗಳು ಆಕಳು. ಎಲ್ಲ ಉಪನಿಷತ್ತು 120 ಇದಾವೆ, 1180 ಇದಾವೆ. ಹಿಂಗೆಲ್ಲ ಭಾಳ ಅಂಕಿ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಇದೆ. ಸರ್ವೋಪನಿಷದ ಗಾವ, ಎಲ್ಲ ಉಪನಿಷತ್ತುಗಳೇ ಆಕಳು. ದೋಗ್ಧ ಗೋಪಾಲನಂದನ, ದೋಗ್ಧ ಹಾಲು ಕರೆಯುವವನು ಯಾರು ಅಂತ ಕೇಳಿದರೆ ಶ್ರೀಕೃಷ್ಣ ಪರಮಾತ್ಮ. ಗೋಪಾಲನಂದನ, ಗೋಪಾಲನಂದನ. ವಸುದೇವನಂದನ ಅಲ್ಲೇನ? ವಸುದೇವನ ಮಗ ಅಲ್ಲ ಕೃಷ್ಣ ಪರಮಾತ್ಮ. ಇಲ್ಲಿ ಗೋಪಾಲನಂದನ ಅಂತಾನಲ್ಲ. ಹುಟ್ಟಿದಷ್ಟ ಕರೆ ಇಲ್ಲಿ ಬೆಳೆದದ್ದೆಲ್ಲ ನಂದ ಗೋಪನ ಮನೆಯಲ್ಲಿ ಬೆಳೆದ. ಬಲರಾಮನು ನಂದಗೋಪನ ಮನೆಯಲ್ಲೇ ಬೆಳೆದ. ಕೃಷ್ಣ ಪರಮಾತ್ಮನೂ ನಂದಗೋಪನ ಮನೆಯಲ್ಲೇ ಬೆಳೆದ. ಯಾಕಂದ್ರೆ ಕಂಸನ ಹೆದರಿಕೆ, ಮತ್ತೇನಿಲ್ಲ. ಕಂಸನ ಹೆದರಿಕೆಯಿಂದ ವಸುದೇವ ಎಲ್ಲಿ ಬಿಟ್ಟು ಬಂದ? ರಾತ್ರಿ ಮಥುರಾ ಪಟ್ಟಣ ಕರ್ಕೊಂಡದ. ಅದು ಯಾವುದು ಪಟ್ಟಣದ ವರಜ ಪಟ್ಟಣ ಅಂತ ಇಟ್ಟುಕೊಳ್ಳೋನೀಗ. ನಂದಗೋಪನ ಪಟ್ಟಣ ಅಂತ ಇಟ್ಕೊಳ್ಳೋನೀಗ ನಾವು ಸದ್ಯಕ್ಕೆ. ಅದೇನೋ ಸ್ಮೃತಿ ಆಗಿದೆ. ಊರ ಹೆಸರೇನು ಮುಖ್ಯ ಅಲ್ಲ. ಅವ ಬೆಳೆದದ್ದೆಲ್ಲಿ? ಯಶೋದೆ ನಂದನ ಮನೆಯಲ್ಲಿ ಬೆಳೆದ. ದೇವಕಿ ವಸುದೇವರು ಇಲ್ಲೇ ಉಳಿದ್ರು. ಇವರೇನು ತೊಳಿಲಿಲ್ಲ, ಬೆಳಿಲಿಲ್ಲ, ಏನು ಅವನು ಬೆಳೆಸಲಿಲ್ಲ, ಏನೂ ಮಾಡಲಿಲ್ಲ. ಮತ್ತು ಬಾಲಕ ಇದ್ದಾಗ ತೊಳೆದಾಗ ಬಳದಾಗನ ಆಗೋದಲ್ಲ. ಮುಂದಿಂದೆಲ್ಲ ಅವನು ಅವತಾರ ಮಾಡಿದನಂದ್ರೂ ಕೂಡ ಅದು ಇರುವುದಲ್ಲ ಸಹಜವಾಗಿ. ಅದಕ್ಕಾಗಿ ಮುಂದೊಂದು ಸಂದರ್ಭದಲ್ಲಿ ವಸುದೇವ ಅಂತ ನಂದ ಗೋಪನಿಗೆ ಹೆಸರಿಗೆ ಮಾತ್ರ ನಾ ತಂದೆ, ಇವರಿಬ್ಬರಿಗೂ ನಿಜವಾದ ತಂದೆ ನೀನೇ ಅಂತ. ದೇವಕಿ ಅಂತಾಳ ಯಶೋದೆಗೆ, ಹೆಸರಿಗೆ ಮಾತ್ರ ನಾನು ತಾಯಿ, ನಿಜವಾದ ತಾಯಿ ನೀನೇ. ಅಭಿಪ್ರಾಯ ಏನಂದ್ರೆ ಅಲ್ಲೇ ಬೆಳೆದ್ರು ಅಂತ ಅವರು. ಅದಕ್ಕಾಗಿ ಇಲ್ಲಿ ದೊಗ್ಧಾ ಗೋಪಾಲನಂದನ ಅಂತ ಬರುತ್ತಾರೆ ಮಹಾನುಭಾವರು. ದೊಗ್ಧಾ ಗೋಪಾಲನಂದನ. ಪಾರ್ಥ ವತ್ಸ. ವತ್ಸ ಅಂದ್ರೆ ಕರು. ಆಕಳ ತೊರಿ ಬಿಡಬೇಕಾದ್ರೆ ಕರು ಬೇಕು. ಕರು ಇಲ್ಲಾಂದ್ರೆ ಆಕಳು ತೊರಿ ಬಿಡೋದಿಲ್ಲ. ಆಕಳು ತೊರಿ ಬಿಡಲಿ ಅಂತ ನಾವೇನು ಮಾಡ್ತೇವೆ? ಅದರ ಕರು ಬಿಡ್ತೇವೆ ಬಿಚ್ಚಿ. ಅದು ಹೋಗಿ ತಾಯಿ ಹಾಲು ಕುಡಿಲಿಕ್ಕೆ ಆರಂಭ ಮಾಡ್ತದೆ. ಅದು ಯಾವಾಗ ತೊರಿ ಬಿಡ್ತದಲ್ಲ ಅವಾಗ ಅದನ್ನು ಮನುಷ್ಯ ಸ್ವಾರ್ಥಿ ಆ ಕರ ಎಳ್ಕೊಂಡೋಗಿ ಇನ್ನೊಂದು ಕಡೆ ಕಟ್ತಾನೆ, ತಾನು ಹಾಲು ಕರ್ಕೊಳ್ತಾನೆ. ಮಜಾ ಮಾಡ್ಯಾರ. ಇಲ್ಲಿ ಹಾಲ ಅರ್ಜುನ ಕೊಡೋದೇನು?
ಮತ್ತು ದೃಷ್ಟಾಂತ ಏನು ಮಾಡಿದ್ದೀನಿ, ತ್ವರಿ ಬಿಡಬಾರ್ದು ಆಕಳ ಕರ ಎಳ್ಕೊಂಡೋಗಿ ಬೇರೆ ಕಡೆ ಕಟ್ತಾರೆ. ಇಲ್ಲಿ ಅರ್ಜುನ ಕೊಡೋದೇನು ಅಂದ್ರೆ ಕೊಡೋದಿಲ್ಲ ಅಂತ ನಾವು ಬರ್ತಾರೆ ಇಲ್ಲಿ. ದೋಗ್ಧ ಗೋಪಾಲನಂದನ ಪಾರ್ಥ ವತ್ಸ ಸುಧೀಹಿ ಭೋಕ್ತ. ಭೋಕ್ತ ಯಾರು ಅಂತ ಕೇಳಿದರೆ ಪಂಡಿತರು. ಸುಧೀಹಿ ಅಂದ್ರೆ ಪಂಡಿತರು. ಆತ್ಮ ವಿಷಯ ಬುದ್ಧಿ ಯಶಾಂತೆ ಪಂಡಿತ ವ್ಯಾಖ್ಯಾನ ಮಾಡ್ಯಾರ ಪಂಡಿತ ಶಬ್ದಕ್ಕೆ. ಆತ್ಮ ವಿಷಯಕವಾದ ಬುದ್ಧಿಯುಳ್ಳವರು ಪಂಡಿತರು. ಹೊರಗಿನ ಪದಾರ್ಥಗಳ ವಿಷಯಕವಾದ ಬುದ್ಧಿವಂತರಲ್ಲ, ಆತ್ಮತತ್ವವನ್ನು ತಿಳಿದಿರುವ ಮಹಾನುಭಾವರೇ ಇಲ್ಲಿ ಪಂಡಿತರು. ಸುಧೀಹಿ ಭೋಕ್ತ ಗೀತಾಮೃತಂ ಮಹತ್. ಅದು ಯಾವುದಪ್ಪ ಹಾಲು ಅಂದ್ರೆ ಗೀತಾಮೃತ. ಗೀತೆ ಎಂಬುವ ಅಮೃತದ ರಸವನ್ನು ಅನುಭವಿಸಿದವರು ಯಾರು ಅಂತ ಕೇಳಿದರೆ ತತ್ವವೇತ್ತರು, ಇವರನ್ನು ಪಂಡಿತರು ಅಂತ ಕರಿತೇವೆ. ಇಲ್ಲಿ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡಿದ್ದಾನೆ ಭಗವಂತ. ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಅಂದಿನ ಇಂದಿನ ಮುಂದಿನ ಮುಮುಕ್ಷುಗಳಿಗೆ ಅನುಕೂಲ ಆಗಲಿ ಅಂತ ಗೀತೆಯನ್ನು ಹಾಡಿದ್ದಾನೆ. ಹಂಗಾರೆ ಅರ್ಜುನ ಹಾಲು ಕೊಡೋದಿಲ್ಲ ಏನಂದ್ರೆ ಕೊಡುತ್ತಾನೆ, ಭಾಳ ಕೊಡೋದಿಲ್ಲ ಅವನು, ಸ್ವಲ್ಪ ಕೊಡುತ್ತಾನೆ. ಕರು ಸ್ವಲ್ಪ ಕುಡ್ದಿರ್ತೈತೆ ರೀ, ಮತ್ತು ಪೂರಾ ಕುಡ್ದಿಲ್ಲ ಅನ್ನಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದು ತ್ವರಿ ಬಿಟ್ಟೈತೆ ಆಕಳ, ಮತ್ತು ಕುಡಿಯಬೇಕಲ್ಲ, ಕುಡ್ದದೆ. ಆದರೆ ಪಂಡಿತರು ಎಷ್ಟು ಕೊಡ್ದಿದ್ದಾರೆಯೋ ಅಷ್ಟು ಕೊಡೋದಿಲ್ಲ ಅಂತ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಅರ್ಜುನನನ್ನು ಕುರಿತು ಹೇಳ್ತಾನೆ, ಫಲ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡೋದಷ್ಟ ನಿನ್ನ ಅಧಿಕಾರ, ಫಲದ ಅಪೇಕ್ಷೆಯನ್ನು ಮಾಡಬೇಡ. ಅರ್ಥ, ಅರ್ಜುನ ಶುದ್ಧಾಂತಕರಣೆ ಅಂತ ಅಂಗೀಕಾರ ಮಾಡಿದ್ದೇವೆ. ಅರ್ಜುನ ಅಂದ್ರೆ ಬಿಳಿಯ ಬಣ್ಣ ಅಂತ ಒಂದು ಅರ್ಥ ಇದೆ. ಅರ್ಜುನ ಶಬ್ದಕ್ಕೆ ಬಿಳಿಯ ಬಣ್ಣ. ಬಿಳಿಯ ಬಣ್ಣ ಶುದ್ಧವಾಗಿರ್ತದೆ, ಶುಭ್ರವಾಗಿರ್ತದೆ. ಹಾಗೆ ಅರ್ಜುನನ ಹೃದಯ ಶುಭ್ರವಾಗಿತ್ತು. ಅರ್ಜುನ ಶಬ್ದಕ್ಕೆ ಮತ್ತಿ ಮರ ಅಂತೂ ಅರ್ಥ ಇದೆ ಬಿಡ್ರಿ, ಅನೇಕ ಅರ್ಥ ಇದೆ. ಆದರೆ ಇಲ್ಲಿ ನಮಗೆ ಬೇಕಾದದ್ದು ಶುಭ್ರವಾದದ್ದು. ಅರ್ಜುನ ಸಾಮಾನ್ಯನಲ್ಲ. 5 ಮಂದಿ ಪಾಂಡವರಲ್ಲಿ ಅರ್ಜುನನಿಗೆ ಭಗವಂತ ಗೀತೆ ಹೇಳಬೇಕಾದ್ರೆ ಧರ್ಮರಾಜನ ವ್ಯವಹಾರ ನೋಡಿದರೆ ಅವನು ಭಾಳ ಶುದ್ಧ ಅಂತ ಅನ್ನಿಸ್ತದೆ. ಅವನಿಗಿಂತಲೂ ಶುದ್ಧ ಅರ್ಜುನ. ಇದು ಭಗವಂತ ಗೊತ್ತವ, ಸರ್ವಜ್ಞ ಭಗವಂತ. ಧರ್ಮರಾಜ ಮುಂದೊಂದು ಸಲ ಸುಳ್ಳು ಹೇಳ್ತಾ, ದ್ರೋಣಾಚಾರ್ಯರಿಗೆ ಸಂಶಯ ಬಂತು. ಅಶ್ವತ್ಥಾಮ ಹತಃ ಅಂತ ಕೂಗಿದ. ಅಶ್ವತ್ಥಾಮೋ ಹತಃ ಗಜಕುಂಜರ ಅಂತ ಅದೊಂದು ಶಬ್ದ ಮಾಡಿದ. ಧರ್ಮರಾಜ ಕೂಗಿದ, ಅರ್ಜುನ ಕೃಷ್ಣನ ಒತ್ತಾಯದಿಂದ ಕೂಗಿದ, ಸ್ವತಂತ್ರವಾಗಿ ಕೂಗಿಲ್ಲ, ಮಾತನ್ನು ಹೇಳಿಲ್ಲ. ಆದರೂ ಕೂಡ ಸ್ಪಷ್ಟಪಡಿಸಿಕೊಳ್ಳುವುದಕ್ಕಾಗಿ ದ್ರೋಣಾಚಾರ್ಯ ಕೇಳೇ ಬಿಟ್ಟ ಧರ್ಮರಾಜನ್ನ, ಅಶ್ವತ್ಥಾಮ ಸತ್ತೇನಂದ್ರೆ ಸತ್ತ ಅಂತ ಹೇಳಿಬಿಟ್ಟ. ಅದು ಒಂದು ಸುಳ್ಳು ಹೇಳಿದ್ದಕ್ಕೆ ನರಕಕ್ಕೆ ಹೋಗ್ಬೇಕಾಯ್ತು. ಆದರೆ ಅರ್ಜುನ ಅಂಥದ್ದು ಮಾಡಿಲ್ಲ. ಅರ್ಜುನನ ಮುಂದೆ ಯಾಕೆ ಇಟ್ಕೊಂಡ ಕೃಷ್ಣ ಭಗವಂತ ಅಂತ ಕೇಳಿದರೆ ಎಲ್ಲಿಯೂ ಸುಳ್ಳು ಆಡಿಲ್ಲ ನಾವು. ಅದು ಬೃಹನ್ನಳೆ ಅಂತ ಸುಳ್ಳು ಹೇಳಿದನಲ್ಲ ಅಂದ್ಗಿಂಡೇರಿ, ಅಜ್ಞಾತವಾಸದಲ್ಲಿ ಏನು ಹೇಳ್ಯಾನವ, ಬೃಹನ್ನಳೆ ಅಂತ ಹೇಳ್ಯಾನ. ಆ ಬೃಹನ್ನಳೆ ಶಬ್ದದ ಅರ್ಥ ಏನು ಅಂತ ಕೇಳಿದರೆ, ಗಡ್ಡ ಮೀಸಿ ಇದ್ದು ಇಲ್ಲೋ ಅರ್ಜುನ್ಗೆ, ಅಲ್ಲ ಇದ್ದು ಇಲ್ಲೋ ಅಂತ ಕೇಳ್ತೇನೆ ಹಂಗೆ ಸಹಜವಾಗಿ. ಅರ್ಜುನ ಅಂದಮೇಲೆ ಅವ್ನು ಗಡ್ಡ ಮೀಸಿ ಬಂದೇ ಇರಬೇಕಲ್ಲ. ಗಡ್ಡ ಮೀಸಿ ಬಂದ್ರೆ ಗಂಡು ಅಂತಾರೆ, ಮೊರೆ ಮುಡಿ ಬಂದ್ರೆ ಹೆಣ್ಣು ಅಂತಾರೆ ಅಂತ ವಚನಕಾರ ಹಾಡ್ಯಾರ. ಮತ್ತು ಅವ್ನು ಬೃಹನ್ನಳೆ ಅಂತ ಹೇಳ್ಕೊಂಡಲ್ಲ ಇಲ್ಲಿ. ಪೂರಾ ಸ್ತ್ರೀ ಅಲ್ಲ ಬೃಹನ್ನಳೆ ಅಂದ್ರೆ, ಪೂರಾ ಗಂಡಲ್ಲ. ಗೊತ್ತಾಯ್ತಿಲ್ಲ? ಯಾಕೆ ಹಂಗೆ ಹೇಳಿದ ನೋಡ್ರಿ, ಸುಮ್ಮನೆ ಮಾತಾಡಿದ್ರೆ ಚಂದ ಇರೋದಿಲ್ಲ. ಹಾಗೆ ಏಕೆ ಹೇಳಿದ. ಕತೆ ಒಂದಿಟ್ಟು ಓದಾದರೂ ಅಡ್ಡಿ ಇಲ್ಲ, ನೆನಪಾಗೈತೆ ಹೇಳಿಬಿಡುತ್ತೇನೆ. ಯಾಕೆ ಹಾಗೆ ಹೇಳಿದ, ನಾನು ಬೃಹನ್ನಳೆ ಅಂತ ಯಾಕೆ ಹೇಳಿದ?
ಅದಕ್ಕೆ ಸಂಬಂಧ ಇದೆ, ಸಂಬಂಧ ಇಲ್ಲ ಹಂಗೆ ಹೇಳಿದ ಅಂತ ಹೇಳಿದ್ರು ಚಂದ ಅಲ್ಲ. ಇಂದ್ರಕೀಲ ಪರ್ವತದಲ್ಲಿ ತಪಸ್ಸು ಮಾಡುವ ಪ್ರಸಂಗ. ಅರ್ಜುನ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದ. ಮೂಕಾಸುರ ಎಂಬ ಒಬ್ಬ ದೈತ್ಯ ಅರ್ಜುನನನ್ನು ಕೊಲ್ಲುವುದಕ್ಕಾಗಿ ಅಲ್ಲಿ ಬಂದ. ಪರಮಾತ್ಮ ಸರ್ವಜ್ಞ ಈಶ್ವರನಿಗೆ ಗೊತ್ತಾಯಿತು ಮೂಕಾಸುರ ದೈತ್ಯ ಅರ್ಜುನನಿಗೆ ಅಪಾಯ ಮಾಡ್ತಾನಂತ. ಬೇಡನ ವೇಷವನ್ನು ಕಟ್ಟಿಕೊಂಡು ಬಂದ. ಬೇಡತೆ ಆದಳು ಪಾರ್ವತಿ. ಪರಮಾತ್ಮ ಬೇಡಾದ. ಭೇಟಿಯಾಡುವ ನೆಪದಿಂದ ಅಲ್ಲಿಗೆ ಬಂದ. ನಮ್ಮಂಗೆ ಬರ್ಬೇಕೇನೆ, ತತ್ಕ್ಷಣದಲ್ಲಿ ಅಲ್ಲೇ ಇಳದ ಅಂತ ಅದರ ಅರ್ಥ. ಅವನ ಜೊತೆಗಾರು ಬಂದರು. ಆ ಮೂಕಾಸುರ ಅನ್ನುವ ದೈತ್ಯ ಹಂದಿಯ ರೂಪದಿಂದ ಅರ್ಜುನನನ್ನು ಕೊಲ್ಲುವುದಕ್ಕಾಗಿ ಬರ್ತಾ ಇದ್ದ. ಅರ್ಜುನ ನೋಡಿದ, ಬಾಣ ಹೂಡಿದ. ಆ ಕಡೆ ಬೇಡನ ರೂಪದಲ್ಲಿರುವಂತಹ ಪರಮಾತ್ಮನ ಬಾಣ ಹೂಡಿದ. ಏಕಕಾಲಕ್ಕೆ ಆ ಹಂದಿಗೆ ಎರಡೂ ಬಾಣಗಳು ಕೊಡೋದು ಏಕಕಾಲಕ್ಕೆ. ಅವಾಗ ಇದು ಬೇಟೆ ನಂದು ಅಂತ ಅರ್ಜುನ ಅಂದ, ಬೇಟೆ ನಂದು ಅಂತ ಪರಮಾತ್ಮ ಅಂದ. ಬೇಡನ ರೂಪದಲ್ಲಿರೋ ಪರಮಾತ್ಮ. ಅಂತೂ ಇಬ್ಬರಿಗೂ ಯುದ್ಧ ಚಾಲು ಆಯಿತು. ಏನು ಹೇಳಕತ್ತಾರೆ ಇವರು ಅಂದ್ಗಿದ್ದೀರಿ, ಯುದ್ಧ ಚಾಲು ಆಯಿತು. ಅವಾಗ ಅರ್ಜುನ ಬಾಣೆಲ್ಲ ಮುಗಿದು ಎಲ್ಲ ನುಂಗೇ ಬಿಟ್ಟವ. ನೀವು ಎಷ್ಟು ಬಾಣ ಬಿಡ್ತಾನೆ ಎಲ್ಲ ನುಂಗೇ ಬಿಟ್ಟ ಬೇಡನ ರೂಪದಲ್ಲಿರುವಂಥ ಪರಮಾತ್ಮ. ಕೊನೆಗೆ ಮಲ್ಲ ಯುದ್ಧ ಆರಂಭ ಆಯಿತು. ಮಲ್ಲ ಯುದ್ಧದಲ್ಲಿ ಮೊದಲು ಪರಮಾತ್ಮನ ಕೆಳಗೆ ಬೀಳ್ತಾನೆ, ಅರ್ಜುನ ಮ್ಯಾಲೆ ಬೀಳ್ತಾನೆ. ಅವನ ಮ್ಯಾಲೆ ಯಾಕೆ ಮ್ಯಾಲೆ ಬೀಳ್ತಾನೆ ಅಂದ್ರೆ ದ್ರೌಪದಿನೋ ಒಂದು ಸಲ ಕೇಳಿದ್ಲಂತೆ, ಅರ್ಜುನ ನಾನು ಯಾರಿಗೆ ಬೆನ್ನು ತೋರಿಸೋದಿಲ್ಲ ಅಂದಿದ್ದಾನೆ, ಅವನ ಬೆನ್ನು ನಾನು ನೋಡಬೇಕು ಅಂತ ಕೇಳಿದ್ದಳಂತೆ. ಅದಕ್ಕೆ ಪರಮಾತ್ಮನೇ ಕುಸ್ತಿ ಹಿಡ್ದಂಗೆ ಮಾಡಿ ಅವನ ಮ್ಯಾಲೆ ಹಾಕೊಂಡು ಬಿದ್ದ. ಅವಾಗ ಇದು ಪಾರ್ವತಿ, ಆಗಲೇನು ದ್ರೌಪದಿ ಏನೇನು ಪಾರ್ವತಿ ಏನು ದ್ರೌಪದಿ ಏನೇದು ಕ್ಷಮಸ್ರಿ ಪಾರ್ವತಿ ಅವನ ಬೆನ್ನು ನೋಡಿಳಂತ. ಆಮೇಲೆ ಯಾದ್ರು ಮತ್ತೆ ಬಡ್ದಾಡಿದ್ರು. ಕೊನೆಗೆ ಎಲ್ಲ ಮುಗಿದಿತ್ತು. ಅರ್ಜುನ ಬಿಲ್ಲು ತೊಗೊಂಡು ಇಲ್ಲಿ ಬಡ್ದಂತ ಪರಮಾತ್ಮಗೆ ಹಣಿಗೆ ಬಿಲ್ಲಿನಿಂದ ಬಡ್ದಂತ. ಪರಮಾತ್ಮನಿಗೆ ಭಾಳ ಸಂತೋಷ ಆಯ್ತಂತ. ನಿಜಗೊಂಡು ಬರೀತಾರೆ, ಒಂದು ಪದದಲ್ಲಿ ಬರೀತಾರೆ, ಬಿಲ್ಲಿನಿಂದ ಹೊಯ್ದವರಿಗೂ ನೀನು ಅನುಗ್ರಹ ಮಾಡಿದವನು. ಸಾಂಖ್ಯ ತೊಂಡ ಅಂತ ಒಬ್ಬಿದಾನು, ದಿನ 12 ಕಲ್ಲು ಹೋಗಿತ್ತಿದ್ದು ಈಶ್ವರಲಿಂಗಕ್ಕೆ. ಒಂದ್ಸಲ ಪರಮಾತ್ಮ ಏನು ಮಾಡಿದ ಅಂತ ಕೇಳಿದರೆ ಒಟ್ಟು ಕಲ್ಲು ಸಿಗದಂಗೆ ಮಾಡಿದ. ಇವ ನಿಷ್ಠೆಯನ್ನು ನೋಡಲಿ. 12 ದಿನ ಕಲ್ಲು ಸಿಗಲಿಲ್ಲ. 12 ದಿನಕ್ಕೆ ಪರಮಾತ್ಮ ಪ್ರತ್ಯಕ್ಷ 124 ಕಲ್ಲು ತೊಗೊಂಡು ಬಂದವು ಪೂಜಾ ಮಾಡಕ್ಕೆ. ಅವನು ಒಗಿದ ಪೂಜೆ ಮಾಡೋದವ. ಅವನಿಗೂ ಪ್ರತ್ಯಕ್ಷ ಆದ ಪರಮಾತ್ಮ. ಬಿಲ್ಲಿನಿಂದ ಹೊಡೆದಿರೋ ಅರ್ಜುನನಿಗೆ ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆಗಿ ಪಾಶುಪತಾಸ್ತ್ರ ಕೊಟ್ಟ. ಕತೆ ಪುರಾಣ ಕತೆ ಭಾಳ ಅಗಲ್ ಮಾಡೋದು ಬೇಡ. ಕೊಟ್ಟ ಅಷ್ಟೇ ಅಲ್ಲ, ಅಲ್ಲಿ ಅನೇಕ ದೇವತೆಗಳು ಬಂದರು. ಇಂದ್ರಾದಿಗಳು ಎಲ್ಲ ಬಂದರು. ಅಲ್ಲಿ ಪರಮಾತ್ಮನಲ್ಲಿ ಬಂದನಂದ್ರೆ ಇಂದ್ರಾದಿಗಳು ಎಲ್ಲ ಬಂದರು. ಅವರು ಕೂಡ ಅನೇಕ ಆಯುಧಗಳು ಅಂತ ನಮ್ಮ ಭಾಷೆಯಲ್ಲಿ ಅಸ್ತ್ರಗಳನ್ನು ಕೊಟ್ಟರು. ಇಂದ್ರ ಅರ್ಜುನನ ತಂದೆ ಅವನು ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋದ. ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋದ. ತನ್ನ ಅರ್ಧ ಆಸನದಲ್ಲಿ ಕೂಡಿಸಿಕೊಂಡ. ಇದು ಪುರಾಣದ ಕಥೆ ಆದರೂ ಒಂದಿಟ್ಟು ಕೇಳ್ರಿ, ಹಂಗೆ ಇರಲಿ. ಅರ್ಧ ಆಸನದಲ್ಲಿ ಕೂಡಿಸಿಕೊಂಡ ಅಂದರೆ ಅರ್ಜುನನಲ್ಲಿ ಯಾವ ಯೋಗ್ಯತೆ ಇತ್ತು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಿಲ್ಲಿ, ಮತ್ತೇನಿಲ್ಲ. ಮಗ ಅನ್ನುವ ಪ್ರೀತಿಯಿಂದ ಕೂಡಿಸಿಕೊಂಡ ಅಂತ ನೀವು ಅನ್ವಲ್ರಿ. ಅವನಲ್ಲಿ ಯಾವ ಯೋಗ್ಯತೆ ಇತ್ತು ಅನ್ನೋದು ಗೊತ್ತಾಗ್ತದೆ. ಕಥಾ ನಡೆದದೆ ಆಯಿತು. ವಿಶೇಷ ಕಾರ್ಯಕ್ರಮ ಏನೇನೋ ಮಾಡ್ತಿರ್ತಾರೆ ನೋಡ್ರಿ ರಾಜಕಾರಣಿಗಳು. ರಾಜ ಮಹಾರಾಜರು ಮಾಡ್ತಿದ್ರು. ಬೇರೆ ರಾಜ ಇಲ್ಲಿ ಬರ್ತಾನಂದ್ರೆ ಅವನನ್ನು ಸಂತೋಷಪಡಿಸುವುದಕ್ಕಾಗಿ ಡ್ಯಾನ್ಸ, ಸಂಗೀತ, ಅದು ಇದು ಮೊದಲಿನವ್ರು ಮಾಡ್ತಿದ್ರಂತ. ಮತ್ತು ಈಗಿನವರು ಮಾಡ್ತಿರ್ಬೋದು, ನನಗೆ ಗೊತ್ತಿಲ್ಲ. ಅದು ಮೊದಲಿನವ್ರು ಮಾಡ್ತಿದ್ರು. ಅಲ್ಲಿ ದೇವಲೋಕದ ವಾರಾಂಗನೆಯರು, ಅದ ಶಬ್ದ ಇದ್ರೆ ಚಲೋ ಅಲ್ಲ. ವಾರಾಂಗನೆಯರು, ಬೇರೆ ಶಬ್ದ ಬೇಡ, ಚೆಂದ ಆಗೋದಿಲ್ಲ, ಗೌರವನೂ ಅಲ್ಲ. ಅವ್ರನ್ನ ವಾರಾಂಗನೆಯರು ಅಂತ ಕರೀತಾರೆ.
ಅಲ್ಲಿ ನರ್ತನ ಮಾಡಕ್ಕೆ ಇಂದ್ರ ಆಯೋಜನೆ ಮಾಡಿದ ಸಭಾ. ಆ ವಾರಾಂಗಣೆಯರ ಮಧ್ಯದಲ್ಲಿ ಊರ್ವಶಿ ಅಂತ ಒಬ್ಬಕ್ಕೆ ವಾರಾಂಗಣೆ. ಈ ಪಾಂಡವರ ವಂಶದಲ್ಲಿ ಮೊದಲಿಗಳು ಇದ್ದಾಳೆ ಆಕೆ ವಾರಾಂಗಣೆ. ಇರಲಿ ಆಕೆಗೆ ಆ ಕತೆ ವಾರಾಂಗಣೆ. ಅವ ಪುರುವಣ್ಣವ, ಅವಳನ್ನು ಮದುವೆಯಾಗಿದ್ದ. ಪಾಂಡವರ ವಂಶದಲ್ಲಿ ಪುರೂರವ ಒಬ್ಬಿದ್ದಾನ, ಪುರು ಅಂತ ಇಟ್ಕೊಳ್ರಿ. ವಾರಾಂಗನೆ ಆಗಿರುವ ಊರ್ವಶಿಯನ್ನು ಮದುವೆಯಾಗಿದ್ದವ. ಆ ಕತೆ ಅಲ್ಲಿ ವಿಸ್ತಾರ ಮಾಡಬೇಡ, ನಮಗೆ ಬೇಕಾದದ್ದು ಊರ್ವಶಿ. ಪಾಂಡವರ ವಂಶದಲ್ಲಿ ವಂಶಕ್ಕೆ ಅವಳು ಕಾರಣ. ಅರ್ಜುನ ಆಕೆಯನ್ನು ಸ್ವಲ್ಪ ಏಕಾಗ್ರವಾಗಿ ನೋಡಿದ. ಯಾರನ್ನ? ಊರ್ವಶಿಯನ್ನು. ಆಕೆ ಇವನು ನೋಡಿಗಳು. ಇವರು ಒಬ್ಬರೊಬ್ಬರು ನೋಡೋದು ಇಂದ್ರನು ನೋಡಿದ. ಇಂದ್ರನಿಗೆ ಅನಿಸ್ತು ಊರ್ವಶಿಯ ಮೇಲೆ ಇವನಿಗೆ ಏನಾದರೂ ಆಸಕ್ತಿಯಾಗಿದೆಯೋ ಹೇಗೆ. ಆಯಿತು, ಮುಂದೆ ಬಾಯಿ ಬಿಟ್ಟೇನು ಕೇಳಕ್ಕೂ ಬರೋದಿಲ್ಲ, ಬಾಯಿ ಬಿಟ್ಟು ಹೇಳಕ್ಕೂ ಬರೋದಿಲ್ಲ. ಅವಾಗ ಇಂದ್ರ ಏನು ಮಾಡಿದ ಅಂದರೆ ಒಬ್ಬ ದೂತನ ಮುಖಾಂತರ ಊರ್ವಶಿಗೆ ಹೇಳಿ ಕಳಿಸ್ತ. ಏನಂತ? ಇವತ್ತು ನೀನು ಅರ್ಜುನನ ಸೇವೆಯನ್ನು ಮಾಡಬೇಕು ಅಂತ. ಆಯಿತು ಅಂತ ಕೂತ್ಕೊಂಡಳು. ಯಾಕಂದ್ರೆ ಆಕೆಗೂ ಆಸಕ್ತಿ ಆಗಿತ್ತು, ಊರ್ವಶಿಗೂ ಆಸಕ್ತಿ ಆಗಿತ್ತು ಅವನ ಮೇಲೆ. ರಾತ್ರಿ ಹೋಗೋದು ಬಿಡಾರು ಮಾಡಿಕೊಟ್ಟಿದ್ರು. ಅರ್ಜುನ ಆರಾಮಿದ್ದ. ಆ ದೂತ ಹೋಗಿ ಊರ್ವಶಿಗೆ ಹೇಳ್ತಾ, ಇವತ್ತು ಮಹಾರಾಜರು ಅರ್ಜುನನ ಸೇವೆಯನ್ನು ಮಾಡುವುದಕ್ಕೆ ಆಜ್ಞೆಯನ್ನು ಮಾಡಿದ್ದಾರೆ ನಿಮಗೆ ಅಂತ ಹೇಳಿದ. ಆಕೆಗೂ ಆಸಕ್ತಿ ಇತ್ತು, ಭಾಳ ಚಲೋ ಆಯ್ತು ಅಂದ್ರೆ ಆಕೆ. ಆಯಿತು, ಹೆಚ್ಚು ಕಡಿಮೆ ರಾತ್ರಿ 10 ಗಂಟೆ ದಾಟಿತ್ತು. ಬಂದ ಹೆಣ್ಮಗಳು ಏನೆಲ್ಲ ಅಲಂಕಾರ ಮಾಡ್ಕೊಂಡು ಬಂದು ಅರ್ಜುನ ಇದ್ದ ಕೊಠಡಿಯ ಬಾಗ್ಲ ಬಡಿದಳು. ಬಾಗ್ಲಾಗ ತೆಗೆದು ನೋಡ್ತಾನೆ, ಊರ್ವಶಿ ಮುಂದೆ ಬಂದು ನಿಂತಾಳೆ. ತಾಯಿ, ನೀನೇ ಹೇಳಿ ಕಳಿಸಿದ್ರೆ ನಾ ಬರ್ತಿದ್ದೆ, ಇಲ್ಲಿವರೆಗೆ ಯಾಕೆ ಬಂದ್ರಿ? ಆಕೆ ಬಂದದ್ದು ಕಾಮತೃಷೆಗೆ. ನೀವು ಹೇಳ್ತಾನೆ ತಾಯಿ ಅಂತ. ಆಕೆ ಅಂದಳು, ನಾನು ಕಾಮ ಪೀಡಿತಳಾಗಿ ನಿನ್ನ ಹತ್ತಿರ ಬಂದಿದ್ದೇನೆ, ತಾಯಿ ಅನ್ನಬೇಡ ಅಂದಳು ಆಕೆ. ನಮ್ಮ ವಂಶಸ್ಥರಿಗೆ ನೀನು ಮೊದಲು ಮಾತೆಯಾಗಿದೆಯಾ, ಆದುದರಿಂದ ನಾನು ತಾಯಿ ಅಂದೆ. ಇಲ್ಲ, ನನ್ನ ಇಚ್ಛೆಯನ್ನು ಪೂರ್ಣ ಮಾಡದೆ ಹೋದರೆ ನಿನಗೆ ನಾನು ಶಾಪವನ್ನು ಕೊಡುತ್ತೇನೆ ಅಂದಳು. ನೀ ಶಾಪ ಕೊಟ್ಟರೂ ಅಡ್ಡಿ ಇಲ್ಲ, ನಾನು ಅದನ್ನು ಸ್ವೀಕರಿಸುವುದಕ್ಕೆ ಸಿದ್ಧನಿದ್ದೇನೆ, ಆದರೆ ನಿನ್ನ ಅಂಗಸಂಗವನ್ನು ಮಾಡಲಾರೆ. ಅವಾಗ ಆಕೆ ಆಮರಣ ಪರ್ಯಂತ ಷಂಡಾಗಿರುವಂಥ ಶಾಪ ಕೊಟ್ಟರು. ಆಯಿತು ಅಂದವ, ತಥಾಸ್ತು ಅಂದ, ಒಪ್ಪಿಕೊಂಡ. ಅರ್ಜುನನ ಸ್ವಭಾವ ನೋಡ್ರಿ, ಇಲ್ಲಿ ಕತೆ ಸುಮ್ಮನೆ ಕೇಳಬೇಡ್ರಿ. ಊರ್ವಶಿಯನ್ನು ಕೂಡಿದರೆ ನೀತಿ ಭ್ರಷ್ಟನಾಗುತ್ತೇನೆ. ಆಮರಣ ಪರ್ಯಂತರ ಷಂಡಾಗಿ ಉಳಿದ್ರೂ ಚಿಂತಿಲ್ಲ. ಧರ್ಮವನ್ನು ಮೀರಬಾರದು, ಅನೀತಿವಂತನು ಆಗಬಾರದು ಅಂತ ಒಪ್ಕೊಂಡು ಬಿಟ್ಟ. ಆಯಿತು, ಮುಂದಿದ ಕತೆ ಇಂದ್ರನಿಗೆ ಗೊತ್ತಾಯ್ತು. ಇಂದ್ರ ಅರ್ಜುನನಿಗೆ ಹೇಳ್ತಾನೆ, ಆಕೆ ಶಾಪ ಕೊಟ್ಟದ್ದು ನಿನಗೆ ವರ ಆಕೈತಿ. ಊರ್ವಶಿಯ ಶಾಪ ನಿನಗೆ ವರ ಆಕೈತೆ ಅಂತ ನಾವು. ಆಯಿತು ಅಂದ. ಹೇಗೆ ಆಗ್ತದೆ ಅಂತ ಅಲ್ಲಿ ಚರ್ಚೆ, ಮತ್ತೇನಿಲ್ಲ. ವರ ಹೆಂಗೆ ಆಗ್ತದೆ ಅಂದ್ರೆ, ಮುಂದೆ ಈಗ ಅರಣ್ಯವಾಸದಲ್ಲಿ ಇದ್ದೀರಿ, ಅಜ್ಞಾತವಾಸಕ್ಕೆ ಹೋಗಬೇಕು. ಆ ಸಮಯದಲ್ಲಿ ನೀನು ಷಂಡನಾಗುವುದಕ್ಕೆ ಆ ಊರ್ವಶಿ ಕೊಟ್ಟ ಶಾಪ ವರ ಆಕೈತಿ, ಅದನ್ನು 1 ವರ್ಷಕ್ಕೆ ಇಳಿಸ್ತೇನೆ ಅಂದವು. ಆ ಮರಣ ಪರ್ಯಂತ ನೀವು ಷಂಡಾಗ ಅಂತ ಹೇಳಿದಾಳಲ್ಲ ಆಕಿ, ಅದನ್ನು 1 ವರ್ಷಕ್ಕೆ ಆಕುಂಚನ ಮಾಡ್ತೇನೆ. ಅದಕ್ಕಾಗಿ ಇಲ್ಲಿ ಬೃಹನ್ನಳೆ ಅಂತ ಹೇಳ್ಕೊಂಡ ಅನ್ನಕತ್ತೇನೆ, ಸುಳ್ಳು ಹೇಳ್ದಿಲ್ಲ ಅಂತ ಕತೆ ಹೇಳ್ಬೇಕಾಗಿತ್ತು ನನಗೆ. ಅರ್ಜುನ ಬೃಹನ್ನಳೆ ಅಂತ ಹೇಳ್ಕೊಂಡಲ್ಲ, ಸುಳ್ಳಲ್ಲೇ ಅಲ್ಲವೇ ಅದ ಅಂತ ಕೇಳಿಗಿಳಿರಿ ಯಾರಾದರೂ ಜಾಣರಿದ್ದವರು ಅಂತ ಈ ಕಥೆಯನ್ನು ಹೇಳಬೇಕಾಯ್ತು. ಧರ್ಮರಾಜ ಒಂದು ಸಲ ಸುಳ್ಳು ಹೇಳಿದ, ಆದರೆ ಅರ್ಜುನ ಸುಳ್ಳು ಹೇಳಲಿಲ್ಲ. ಯಾಕೆ? ಷಂಡ ಆದದ್ದ ಕರೆ. ಅದೊಂದು ವರ್ಷ ಮುಗಿಯುವವರೆಗೆ ನಾನು ಬೃಹನ್ನಳೆ, ನನಗೆ ನರ್ತನ ಗೊತ್ತಿದೆ, ಸಂಗೀತ ಗೊತ್ತಿದೆ. ದೇವಲೋಕದಾಗ ಕಲ್ಕೊಂಡು ಬಂದಿದ್ದವ ನರ್ತನ ಸಂಗೀತ. ಇಲ್ಲಿ ಅಲ್ಲ, ಅಲ್ಲೇ ದೇವಲೋಕದಾಗನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದವ. ಇಷ್ಟೆಲ್ಲ ಕತೆ ನೆನಪು ಮಾಡಲಿಕ್ಕೆ ಕಾರಣ ಒಂದೇ ಒಂದು, ಅರ್ಜುನ ಸುಳ್ಳು ಹೇಳಲಿಲ್ಲ, ಮತ್ತೇನಿಲ್ಲ.
ಅದಕ್ಕಾಗಿ ಧರ್ಮರಾಜನಿಗಿಂತಲೂ ಭೀಮನಿಗಿಂತಲೂ ನಕುಲ ಸಹದೇವರಿಗಿಂತಲೂ ಅರ್ಜುನನು ಭಾಳ ಸರಳ ಸ್ವಭಾವದವನು, ಶುದ್ಧಾಂತಕರಣಿ. ಅವನನ್ನು ಮುಂದಿಟ್ಟುಕೊಂಡು ಭಗವಂತನು ಗೀತೆಯನ್ನು ಹಾಡಿದ. ಗೀತೆಯು ಸ್ಮೃತಿ ರೂಪ ಗ್ರಂಥ. ಇಲ್ಲಿ ಸ್ಮೃತಿ ಅಂತ ಬಂದದ್ದಕ್ಕೆ ಇಷ್ಟೆಲ್ಲ ವಿಷಯ ಸ್ವಲ್ಪ ಹೊರಗೆ ಬರಬೇಕಾಯಿತು. ಯಾಕೆ? ಅರ್ಜುನನನ್ನ ಯಾಕೆ ಇಟ್ಕೊಂಡ ಮುಂದೆ? ಧರ್ಮರಾಜ ಭಾಳ ಸಾತ್ವಿಕ ಅಂತಿದೆ ಇತಿಹಾಸದಲ್ಲಿ, ಭಾರತ ಗ್ರಂಥದಲ್ಲಿ. ಆದರೆ ಅರ್ಜುನನಷ್ಟು ಸರಳ ಸ್ವಭಾವ ಒಂದಲ್ಲ. ಹಾಗಿದ್ರೆ ಅವ್ನು ಸುಳ್ಳು ಯಾಕೆ ಹೇಳ್ಬೇಕಾಗಿತ್ತ? ಅಶ್ವತ್ಥಾಮ ಸತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು. ನೀ ಸುಳ್ಳು ಹೇಳದೆ ಹೋದರೆ ನಿಮಗೆ ಉಳಿಗಾಲಿಲ್ಲ ನಿಮಗೆ ಅಂದ ಕೃಷ್ಣ. ದ್ರೋಣಾಚಾರ್ಯ ಉಳಿದಂದ್ರೆ ನಿಮಗೆ ಉಳಿಗಾಲಿಲ್ಲ, ನೀ ಸುಳ್ಳು ಹೇಳಲೇಬೇಕು ಅಂದ. ಆದ ಒತ್ತಾಯಕ್ಕೆ ಬಿದ್ದ, ಸುಳ್ಳು ಹೇಳಿದ. ಒತ್ತಾಯಕ್ಕೆ ಬಿದ್ದಾರು ಸುಳ್ಳು ಹೇಳಿದಲ್ಲ, ಅವನದೇನು ದೋಷ ಇಲ್ಲ ಅಂತಿಗಿದ್ದೀರಿ. ಒತ್ತಾಯಕ್ಕೆ ಬಿದ್ದಾದರೂ ಸುಳ್ಳು ಹೇಳಿದಲ್ಲ. ಅದಕ್ಕಾಗಿ ಇಲ್ಲಿ ಅರ್ಜುನನಿಗೆ ಭಗವಂತನು ಗೀತೆಯನ್ನು ಹೇಳಿದ ಅಂತ ಇಟ್ಕೊಳ್ರಿ. ಅವನು ಸ್ವಲ್ಪ ಹಾಲು ಅಮೃತ ಕೊಡ್ದಾನಂತ ಹೇಳೀನಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಇತ್ಯಾದಿ ಎಲ್ಲ ಮುಮುಕ್ಷುಗಳ ಸಲುವಾಗಿ ಅವನನ್ನು ಮುಂದಿಟ್ಟುಕೊಂಡು ಹೇಳಿದ್ದಾನೆ ಅಂತ ಅನ್ವಯ ಮಾಡಿಕೊಳ್ಳೋಣ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ನೋಡ್ರಿ ಅಲ್ಲಿ ಎಷ್ಟು ಮಜಾ ಇದೆ. ಅದೊಂದು ಯಾಕೆ ನೆನಪು ಮಾಡಿದ್ದೀನಿ ಅಂತ ಹೇಳ್ತೇನೆ ನಿಮಗೆ. ಅರ್ಜುನ ಯುದ್ಧ ಮಾಡ್ತೇನೆ ಅಂದ ಅಂತ ಕೆಲವು ಜನ ಅದಕ್ಕೆ ಅರ್ಥ ಮಾಡಿದ್ದಾರೆ. ನಷ್ಟ ಮೋಹ ಸ್ಮೃತಿ ಲಬ್ಧ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. 18ನೇ ಅಧ್ಯಾಯದ ಕೊನೆಯ ಶ್ಲೋಕ. ಸ್ಮೃತಿ ಲಬ್ಧ ಮೋಹ ನಷ್ಟ. ಅರ್ಜುನಿಗೆ ಏನು ಬಂದಿತ್ತು ಅಂದರೆ ಮೋಹ ಬಂದಿತ್ತು. ನಾನು ಇವರವನು, ಇವರು ನನ್ನವರು. ಯುದ್ಧದ ಭೂಮಿಗೆ ಬಂದಾಗ ವೈರಿಗಳು ಅಂತ ತಿಳ್ಕೊಂಡು ಬಂದ ಕೌರವರ ಪಕ್ಷದಲ್ಲಿದ್ದವರೆಲ್ಲರೂ ಅವರೆಲ್ಲರನ್ನೂ ವೈರಿಗಳು ಅಂತ ತಿಳ್ಕೊಂಡು ಯುದ್ಧ ಭೂಮಿಗೆ ಬಂದ. 2 ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಅಂದ ಕೃಷ್ಣನಿಗೆ ದುರ್ಯೋಧನ ಅಂಜಿ ದ್ರೋಣಾಚಾರ್ಯರ ಬಳಿಗೆ ಓಡಿ ಹೋದ. ನೀವು ಸರಿಯಾಗಿ ಯುದ್ಧ ಮಾಡಬೇಕು. ಅರ್ಜುನನ ಮೇಲೆ ಭಾಳ ಪ್ರೀತಿ ಇದ್ದಲ್ಲ ದ್ರೋಣಾಚಾರ್ಯ. ನೀವು ಮೋಸ ಮಾಡಬೇಡ್ರಿ, ಉಪ್ಪಿನ ಋಣ ತೀರಿಸ್ರಿ. ಆಚಾರ್ಯ ಅಂತ ಬರೀತಾನ ನಾವು. ಆಚಾರ್ಯಂ ಉಪಸಂಗಮ್ಯ ರಾಜಾವಚನಂ ಅಬ್ರವೀತ್. ದ್ರೋಣಾಚಾರ್ಯಗೆ ಆಚಾರ್ಯಂ ಉಪಸಂಗಮ್ಯ, ಆಚಾರ್ಯನ ಸಮೀಪಕ್ಕೆ ಹೋಗಿ ಹೇಳಿದಂಥವು. ಏನಂತ? ಯುದ್ಧ ಸರಿಯಾಗಿ ಮಾಡ್ರಿ ಅಂತ. ಅಲ್ಲಿ ಆಚಾರ್ಯ ಅನ್ನೋ ಶಬ್ದ ಯಾಕೆ ಬರೆದಾರಂತ ಅದನ್ನು ಚಿಂತನೆ ಮಾಡ್ಯಾರ. ಸುಮ್ಮನೆ ನಮಗೆ ವಿದ್ಯಾ ಬುದ್ಧಿ ಕೊಟ್ಟಿಲ್ಲ ನೀನು, ನಿನಗೆ ಸಾಕಷ್ಟು ಐಶ್ವರ್ಯ ಕೊಟ್ಟಿದ್ದೇವೆ, ಐಶ್ವರ್ಯ ತೊಗೊಂಡು ನಮಗೆ ಪಾಠ ಮಾಡಿದಿ, ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಅವರಿಗೆ ಸಹಾಯ ಮಾಡುವಂತೆ ಯುದ್ಧ ಮಾಡಬೇಡ ಅಂತ ಹೇಳಕ್ಕೆ ಹೋಗ್ಯಾನ ಆಚಾರ್ಯ ಶಬ್ದದಿಂದ. ದ್ರೋಣಾಚಾರ್ಯ ಏನೂ ಮಾತಾಡಲಿ. ನಾ ಬಂದದ್ದು ಕರೆ ಇವ್ರ ಕಡೆ, ನನಗೆ ಬರ್ತಾನೆ ಇದ್ದದ್ದು ಕರೆ ಇವ್ರ ಕಡೆ ಬಂದದ್ದು ಕರೆ. ಪರಂತು ಈ ಮೂರ್ಖನು ಕೂಡ ಮಾತಾಡ್ರೆ ಉಪಯೋಗ ಆಗೋದಿಲ್ಲ ಅನ್ನೋ. ನಾ ಗುರುಸ್ಥಾನದಲ್ಲೇ ನಿಂತು ಕೊಡಲಿ ಬಿಡಲಿ ಪಾಠ ಮಾಡಿದ್ದೇನೆ, ಆದ್ರೆ ನನಗೆ ಆಚಾರ್ಯ ಅಂತಾನೇವ. ಈ ಮೂರ್ಖನು ಕೂಡ ಮಾತಾಡ್ರೆ ಉಪಯೋಗ ಆಗುವುದಿಲ್ಲ ಅಂದ. ಇದನ್ನು ಭೀಷ್ಮ ನೋಡಿದ, ಗೊತ್ತಾಯಿತು ಭೀಷ್ಮನಿಗೆ ಆಚಾರ್ಯರ ಸ್ವಭಾವ ಗೊತ್ತಾಯಿತು. ದುರ್ಯೋಧನಿಗೆ ಸಂತೋಷಪಡಿಸುವುದಕ್ಕಾಗಿ ಶಂಖ ಊದಿದ. ಅಂದರೆ ನಾ ಇದ್ದೇನೆ ಅಂತ ಊದಿದ ಅಂತ ಅಭಿಪ್ರಾಯ. ಇಲ್ಲಿ ಅರ್ಜುನ ಹಾಗೆ ಮಾಡಲಿಲ್ಲ. 2 ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಅಂದ. ಸೇನೆಯೋರುಭಯೋರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂದ. ಕೃಷ್ಣ ಭಗವಂತ ಭಾಳ ಜಾನ. 2 ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸುವುದಂದ್ರೆ ಎಲ್ಲಾರು ಒಂದು ಕಡೆ ನಿಲ್ಲಿಸ್ಬೋದಾಗಿತ್ತು. ಎಲ್ಲಿ ಭೀಷ್ಮ ದ್ರೋಣ ಇದ್ರು, ಕೃಪಾಚಾರ್ಯ ಇದ್ರು, ಅಲ್ಲಿ ಓದ್ ನಿಲ್ಲಿಸ್ತೀವಿ. ನೋಡ್ತಾನ ಅರ್ಜುನ ಎದುರಿಗೆ ಕೃಪಾಚಾರ್ಯ, ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ. ಇವರನ್ನು ಹೇಗೆ ಕೊಲ್ಲಲಿ ಅಂದ. ಇದೊಂದು ಸೂಕ್ಷ್ಮ ಅಹಂಕಾರ ಇದೆ. ನಾನೇ ಶೂರ, ನನ್ನಷ್ಟು ಶೂರ ಯಾರೂ ಇಲ್ಲಿ ಇಲ್ಲ ಅನ್ನುವ ಸೂಕ್ಷ್ಮ ಅಹಂಕಾರ ಅವನಲ್ಲಿತ್ತು. ಅದಕ್ಕಾಗಿ ಇವರನ್ನು ಹೇಗೆ ಕೊಲ್ಲಲಿ ಅನ್ನುವಂಥ ಭಾವನೆ ಬಂತವನು.
ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತಂ ಭವಿಷ್ಯಮಪಿ ಹಿ ಲೋಕೆ ಶ್ಲೋಕ ಇದೆ. ಇವರನ್ನು ಕೊಂದ ನಾನು ರಕ್ತಸಿಕ್ತವಾದ ಅನ್ನವನ್ನು ಊಟ ಮಾಡುವುದಕ್ಕಿಂತಲೂ ಭಿಕ್ಷೆ ಬೇಡಿ ಜೀವನ ಮಾಡುವುದು ಯೋಗ್ಯ, ಅದಕ್ಕೆ ನಾನು ಯುದ್ಧ ಮಾಡುವುದಿಲ್ಲ. ಮೋಹ ಬಂತಿಲ್ಲೇ, ಇವರು ನನ್ನವರು, ನಾನು ಇವರವನು. ಮೋಹ ಬಂತು. ಮೋಹ ಬಂದ ಕೂಡಲೇ ಇವಾಗ ಆತ್ಮಜ್ಞಾನವನ್ನು ಹೇಳದೆ ಹೋದರೆ ಮೋಹ ಹೋಗುವುದಿಲ್ಲ ಅಂತ ಭಗವಂತ ಆತ್ಮಜ್ಞಾನವನ್ನು ಹೇಳಲಿಕ್ಕೆ ಆರಂಭ ಮಾಡಿದ. ಅಶೋಚ್ಯಾನನ್ನು ಅಶೋಚಸ್ತುಮ್ಮನ್ನು ಗೀತಾ ಶ್ಲೋಕ ತಗೊಂಡ. ನೀನು ಸಾಯುವುದಿಲ್ಲ, ನಾನು ಸಾಯುವುದಿಲ್ಲ, ಇವ್ರು ಯಾರೂ ಸಾಯುವುದಿಲ್ಲ, ಅದಕ್ಕೆ ವಿಸ್ತಾರ ಇದೆ ಬಿಡ್ರಿ. ಹೀಗೆಲ್ಲ ಹೇಳ್ಕೊಂತ ಹೋಗಿ ಕೊನೆಗೆ ನಾನು ಹೇಳಿದ್ದು ನನಗೆ ಸರಿಯಾಗಿ ಅಂತ ತಿಳಿತೇನು ಅಂತ ಕೇಳ್ಯಾನ 18ನೇ ಅಧ್ಯಾಯದಲ್ಲಿ. ಅವಾಗ ಅರ್ಜುನ್ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದ ಮಯಾಚ್ಯುತ. ನನಗೆ ಯಾವ ಮೋಹ ಬಂದಿತ್ತು, ಇವರು ನನ್ನವರು, ನಾನು ಇವರವನು ಅಂತ ಯಾವ ಮೋಹ ಬಂದಿತ್ತು ಅದು ಹೋಯಿತು. ನಿನ್ನ ವಚನವನ್ನು ನಾನು ನಡೆಸುತ್ತೇನೆ. ಇದಕ್ಕೆ ಕೆಲವು ಜನ ಏನು ಮಾಡಿದರು ಅಂದರೆ, ನಿನ್ನ ವಚನವನ್ನು ನಾನು ನಡೆಸುತ್ತೇನೆ ಅಂದರೆ ಯುದ್ಧವನ್ನು ಮಾಡುತ್ತೇನೆ ಅಂತ ಕೆಲವು ಜನ ಅರ್ಥ ಮಾಡ್ಯಾರ. ಅದು ತಪ್ಪು. ಯುದ್ಧ ಮಾಡಂತ ಕೃಷ್ಣ ಎಲ್ಲಿಯೂ ಹೇಳಿಲ್ಲ. ಮತ್ತು ಯುದ್ಧಸ್ವ ಅಂತ ಒಂದು ಕಡೆ ಬಂದಿದೆ, ಸುಖ ದುಃಖೆ ಸಮೀಕೃತ್ವ ಲಾಭ ಲಾಭವು ಜಯ ಜಯೋ ಯುದ್ಧಸ್ವ ಅಂತ ಒಂದು ಕಡೆ ಮಾತು ಬಂದಿದೆ. ಕೃಷ್ಣ ಪರಮಾತ್ಮ ಯುದ್ಧ ಮಾಡು ಅನ್ನೋ ಅಭಿಪ್ರಾಯದಿಂದ ಅದನ್ನು ಹೇಳಿಲ್ಲ. ಮತ್ತು ಯಾವ ಅಭಿಪ್ರಾಯದಿಂದ ಹೇಳಿದ್ದಾನಂದ್ರೆ ಅವನಿಗೆ ಸಂಶಯ ಬಂದಿತ್ತು. ಅರ್ಜುನನಿಗೆ ನಾ ಯುದ್ಧ ಮಾಡಬೇಕೋ ಬಿಡಬೇಕು ಅಂತ ಸಂಶಯ ಬಂದಿತ್ತು. ಯುದ್ಧ ಮಾಡುವ ಭೂಮಿಗೆ ಅರ್ಜುನ ಕೃಷ್ಣನ ಕರ್ಕೊಂಡು ಬಂದೋ ಏನು ಕೃಷ್ಣ ಅರ್ಜುನನ ಕರ್ಕೊಂಡು ಬಂದೋ, ಅದೆಲ್ಲ ಮುಗಿದೇ ಬಿಡಲಿ, ಒಂದಿಟ್ಟು ಸಂಶಯ ಹೋಗೇ ಬಿಡಲಿ. ಮುಂದೆ ನಡೆಯುವ ಯುದ್ಧದಲ್ಲಿ ನೀವು ನಮಗೆ ಸಹಾಯವನ್ನು ಮಾಡಬೇಕಂತ ದುರ್ಯೋಧನ ಅರ್ಜುನ ಕೃಷ್ಣ ಪರಮಾತ್ಮನ ಹತ್ತಿರ ಹೋದ ಕತೆ ಕೇಳಿರ್ಬೋದು ನೀವು. ದುರ್ಯೋಧನ ತಲೆದೆಂಬಕೊಂತ, ಕೃಷ್ಣ ಭಾಳ ಬುದ್ಧಿವಂತ, ಅಲ್ಲೊಂದು ಕುರ್ಚಿ ಹಾಕ್ಸಿದ್ದ. ಯಾಕಂದ್ರೆ ದುರ್ಯೋಧನ ಅಹಂಕಾರಿ, ಕೆಳಕೊಂಡ್ರೋದಿಲ್ಲವ ಅಂಥೇಳಿ ತಲೆ ಹಿಂದೆ ಕುರ್ಚಿ ಹಾಕ್ಸಿದ್ದ. ದುರ್ಯೋಧನ ಮೊದಲು ಆದ ಅಲ್ಲಿ ಕುಂತ ಕುರ್ಚಿ ಮೇಲೆ, ಅರ್ಜುನ ಆಮೇಲೆ ಬಂದ ಕೃಷ್ಣನ ಕಾಲು ಕಡೆ ಕೆಳಗೆ ನೆಲದ ಮೇಲೆ ಕುಂತ, ಇವು ಮನ್ಸದ ಮೇಲೆ ಮಲಗಿದ್ದ. ದುರ್ಯೋಧನ ನಾ ರಾಜ, ಇವು ಗೊಲ್ಲ, ನಾ ಯಾಕೆ ಕೆಳಕೊಂಡಿರ್ಬೇಕಂತ ಕುರ್ಚಿ ಮೇಲೆ ಕುಂತ. ಆಯಿತು, ಕಪಟ ನಾಟಕ ಸೂತ್ರಧಾರಿ, ನಿದ್ರೆ ಮಾಡಿದವ್ರಂಗೆ ಸೋಗ ಮಾಡಿಲ್ಲ, ಎಚ್ಚರಾದವ್ರಂಗೆ ಎದುರಿಗೆ ಅರ್ಜುನ ಕುಂತಿದ್ದ. ಯಾವಾಗ ಬಂದೆಪ್ಪ ಅಂತ ಕೇಳಿದೆ. ಈಗ ಬಂದೊಂದು 10 ಮಿನಿಟ್ ಆಯಿತು. ನಾನು ಬಂದಿದ್ದೀನಿ ಅಂದೆವು. ಓ ಮಹಾರಾಜರು ನೀವು ಬಂದಿದ್ದೀರಾ, ನೀವು ಯಾವಾಗ ಬಂದಿರಿ? ನಾ ಬಂದು 2 ತಾಸು ಆಯ್ತು. ಯಾಕೆ ಬಂದಿರಿ ಅಂದ ಕೂಡಲೇ, ಮುಂದೆ ನಡೆಯುವ ಯುದ್ಧದಲ್ಲಿ ನಿಮ್ಮ ಸಹಾಯವನ್ನು ಕೇಳಲಿಕ್ಕೆ ಬಂದಿದ್ದೇವೆ ಇಬ್ಬರು ಅಂದರು. ಅವಾಗ ಕೃಷ್ಣ ಪರಮಾತ್ಮ ಅಂತಾನ, ಮೊದಲ ಅರ್ಜುನನಿಗೆ ಅವಕಾಶ, ಆಮೇಲೆ ನಿನಗೆ ಅವಕಾಶ. ಇಲ್ಲ, ನಾ ಮೊದಲು ಬಂದೇನೆ, ನನಗೆ ಮೊದಲು ಅವಕಾಶ ಕೊಡುವ ಅಂದ ದುರ್ಯೋಧನ. ನೀ ಮೊದಲು ಬಂದಿರ್ಬೋದಪ್ಪ, ನಾ ಮೊದಲು ನೋಡಿದ್ದು ಅರ್ಜುನನನ್ನು, ಆಮೇಲೆ ನಾನು ನೋಡಿದ್ದೀನಿ. ನೋಡ್ರಿ ಆಗಿದೆ ಮಜಾ. ಅವನು ಕುರ್ಚಿ ಹಾಕ್ಸೋದು ಬೇಕಂತ ಇಲ್ಲಿ, ಆಮೇಲೆ ನಾನು ನೋಡಿದ್ದೀನಿ ಅಂದ. ಆಯಿತು, ಅವಾಗ ಅವಕಾಶ ಕೊಡೋನು ಅಂದ ದುರ್ಯೋಧನ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಒಂದು ಪಕ್ಷ, ಬಲರಾಮ ಸಹಿತ ಇಡೀ ಯಾದವೀಯ ಸೈನ್ಯ ಒಂದು ಪಕ್ಷ. ಅರ್ಜುನ ನನಗೆ ಯಾವುದು ಬೇಕು ಬೇಡಿಕೋ ಅಂದ. ಇವು ದುರ್ಯೋಧನ ಅಂತಿದ್ದ, ಬಲರಾಮ ಸಹಿತ ಯಾದವಿಯ ಪಕ್ಷವನ್ನು ಅರ್ಜುನ ಬೇಡ್ಕೊಂಡು ಆದ್ರೆ ಹಾಳಾಗಿ ಹೋಗ್ತೇನೆ ನಾನು, ಅದನ್ನು ಬೇಡ್ಕೊಳ್ಬಾರ್ದೇವ ಅಂತಿದ್ದ ಮನಸ್ಸಿನಾಗ. ಅರ್ಜುನ ನೀವು ಒಬ್ಬಿದ್ರೆ ಸಾಕ ಅಂದ. ಅದ್ರ ಮಾತು ಇನ್ನೊಂದು ಮಾತು ಹೇಳಿದ್ದರ ಜೊತೆಗೆ, ನಾ ಆಯುಧ ಹಿಡಿಯೋದಿಲ್ಲ, ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ್ದ. ನೀ ಆಯುಧ ಹಿಡಿಯುವಲ್ಲಿ ಬಿಡುವಲ್ಲಿ, ನೀ ಯುದ್ಧ ಮಾಡ್ಯಾರ ಮಾಡು, ಬಿಟ್ಟಾರ ಬಿಡು, ನೀ ನನಗೊಬ್ಬಿದ್ರೆ ಸಾಕ ಅಂದ ಅರ್ಜುನ. ದುರ್ಯೋಧನ ತಿಳ್ಕೊಂಡ, ನನ್ನ ರೊಟ್ಟಿ ಜಾರಿ ತುಪ್ಪದಾಗ್ತಿತ್ತು ಅಂದ. ನನಗೆ ಬೇಕಾದದ್ದು ನನಗೆ ಸಿಕ್ತು ಅಂದ. ಕತೆ ಇದು. ಈ ಕತೆ ನೆನಪು ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಅರ್ಜುನ ಕೃಷ್ಣನನ್ನು ಯುದ್ಧ ಭೂಮಿಗೆ ಕರ್ಕೊಂಬಂದಿದ್ದು, ಅಥವಾ ಕೃಷ್ಣನ ಯುದ್ಧದ ಭೂಮಿಗೆ ಅರ್ಜುನನ ಕರ್ಕೊಂಬಂದಿದ್ದು, ಅರ್ಜುನನ ಕರ್ಕೊಂಬಂದಾನ. ಇಲ್ಲೇ ಹೋಗಿ ಹೇಳಿ ಬಂದ, ನಮಗೆ ಸಹಾಯ ಮಾಡ್ರಿ ಅಂತ. ಹೀಗೆ ಇರುವಂತಹ ಅರ್ಜುನ
ಕಾರ್ಪಣ್ಯದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ ಯಶ್ರೇಯಸ್ಯಾ ನಿಶ್ಚಿತಂ ಮೇ ಬ್ರೂಹಿ. ನನಗೆ ಯಾವುದು ಮಾಡಿದರೆ ಶ್ರೇಯಸ್ಸಾಗ್ತದೆ ಅದನ್ನು ಹೇಳು ಅಂತ ಕೇಳಿದ. ಯುದ್ಧ ಮಾಡೋಕ್ಕೆ ಅಲ್ಲಿ ಅಂತ ಬಿಲ್ಲು ಬಾಣ ಕೆಳಗಿಟ್ಟ. ಆವಾಗ ಅವನಿಗೆ ಬಂದಿರುವ ಸಂಶಯವನ್ನು ಪರಿಹಾರ ಮಾಡುವುದಕ್ಕಾಗಿ ನೀನು ಕ್ಷತ್ರಿಯನಾಗಿದ್ದೀಯ, ಕ್ಷತ್ರಿಯನ ಕರ್ತವ್ಯ ಏನು ಅಂತ ಕೇಳಿದರೆ ಸ್ಮಾರ್ತ ಕರ್ಮ, ಶ್ರುತ್ಯುಕ್ತ ಕರ್ಮ, ಸ್ಮೃತ್ಯುಕ್ತ ಕರ್ಮ ಅಂತ ಎರಡಿದೆ. ಉಪನಿಷತ್ತುಗಳಲ್ಲಿ ಹೇಳಿದಂತೆ ಕರ್ಮವನ್ನು ಮಾಡುವುದು ಶ್ರುತಿಗಳು ಹೇಳಿದ ಕರ್ಮ. ಉಪನಿಷತ್ತು ಅಂದರೆ ಕರ್ಮಕಾಂಡ, ಉಪನಿಷತ್ತು ಅಂದರೆ ವೇದಗಳಲ್ಲಿ ಹೇಳಿದಂತೆ ಕರ್ಮಕಾಂಡ. ಇನ್ನು ಸ್ಮೃತ್ಯುಕ್ತ ಕಾಂಡ ಕರ್ಮ. ಸ್ಮೃತ್ಯುಕ್ತ ಕರ್ಮ ಅಂದರೆ ಪ್ರತಿಯೊಬ್ಬನೂ ತನ್ನ ವರ್ಣಕ್ಕೆ ಅನುಗುಣವಾದ ಕರ್ತವ್ಯವನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಅದು ಸ್ಮೃತ್ಯುಕ್ತ ಕರ್ಮ ಅಂತ ಕರೆಸ್ಕೊಳ್ತದೆ. ಏನು ವರ್ಣ ವರ್ಣ ಅಂತ ಹೇಳಿನಲ್ಲ, ಜಾತಿ ಅನ್ನೋ ಶಬ್ದ ಹೇಳಿಲ್ಲನ, ವರ್ಣ ಅಂತ ಹೇಳಿದ್ದೇನೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ, ಅದೇ ಗೀತೆಯಲ್ಲಿ ಬರುವಂತಹ ಮಾತು. 4 ವರ್ಣದವರನ್ನಾಗಿ ನಾನು ವಿಂಗಡಣೆ ಮಾಡಿದ್ದೇನೆ ಅಂತ ಪರಮಾತ್ಮ ಹೇಳ್ಯಾನ. 4 ಜಾತಿ ಮಂದಿ ಮಾಡಿಟ್ಟ ಅಂತ ಒಂದಷ್ಟು ಮಂದಿ ಬಡ್ದಾಡಕತ್ತಾವ. ಅವ ಭಗವಾನ್ ಅಂತ ಇದ್ದಾನಲ್ಲ ಮೈಸೂರು ಕಡೆ, ಭಗವದ್ಗೀತಾ ಸೋಟ್ರಿ ಅಂತ ನಾವು ಈ ಶ್ಲೋಕ ತಗೊಂಡೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೇಳಿದ್ದಾನೆ ಕೃಷ್ಣ, ಒಡೆದಿಟ್ಟಿದ್ದಾನು ಅಂತ ನಾವು. ಯಾವ ರೀತಿಯಿಂದ ವಿಭಾಗ ಮಾಡಿದಾನ ಅನ್ನೋದು ಗೊತ್ತಿಲ್ಲ, ಸರಿಯಾಗಿ ಅಧ್ಯಯನ ಮಾಡಿಲ್ಲ. ತಮ್ಮ ಬುದ್ಧಿಗೆ ತೋಚಿದಂತೆ ವ್ಯಾಖ್ಯಾನ ಮಾಡೋರು ಇಂಥವ್ರು, ಈ ಭಗವಾನ್ ಅಂತವರು. ಯಾವ ರೀತಿಯಿಂದ ಇಲ್ಲಿ ವರ್ಣ ವಿಭಾಗ ಮಾಡಿದ ಭಗವಂತ ಅಂದ್ರೆ ಗುಣಕರ್ಮ ವಿಭಾಗಶಃ, ಅವರಲ್ಲಿರುವ ಸತ್ವ ರಜ ತಮೋ ಗುಣಗಳ ಹಾಗೂ ಅವರು ಮಾಡುವ ಕ್ರಿಯೆಗಳ ಆಧಾರದಲ್ಲಿ ನಾನು ವರ್ಣ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಯಾರು ಸತ್ವಗುಣಾನ್ವಿತರಾಗಿ ನೀತಿವಂತರಾಗಿದ್ದಾರೆಯೋ ಅವರು ಬ್ರಾಹ್ಮಣರು. ಅಂದರೆ ಬ್ರಹ್ಮವನ್ನು ತಿಳಿಸುವ ಮಾರ್ಗದಲ್ಲಿ ಅಥವಾ ತಿಳಿದುಕೊಳ್ಳುವ ಮಾರ್ಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಅದರ ಜೊತೆಗೆ ಯಜ್ಞ ದಾನ ತಪಸ್ಸು ವಗೈರೆ ಇದ್ದೇ ಇದೆ, ಅದು ಭಾಳ ವಿಸ್ತಾರ ಮಾಡೋದು ಬೇಡ. ಅವರು ಬ್ರಾಹ್ಮಣರು. ಇನ್ನು ಕ್ಷತ್ರಿಯರು ಯಾರು ಅಂತ ಕೇಳಿದರೆ ಲೋಕ ರಕ್ಷಣೆಯನ್ನು ಮಾಡುವವರು, ಸತ್ವಗುಣ ಮಿಶ್ರಿತ ಅಥವಾ ರಜೋಗುಣ ಮಿಶ್ರಿತ ಸತ್ವಗುಣವುಳ್ಳವರು, ಇವರು ಕ್ಷತ್ರಿಯರು. ರಜೋಗುಣ ಮಿಶ್ರಿತ ಸತ್ವಗುಣವುಳ್ಳವರು ಕ್ಷತ್ರಿಯರು. ಹಾಗೆಯೇ ವೈಶ್ಯರು ಯಾರು ಅಂತ ಕೇಳಿದರೆ ತಮೋಗುಣ ಮಿಶ್ರಿತ ರಜೋಗುಣವುಳ್ಳವರು. ತಮೋಗುಣ ಸ್ವಲ್ಪ ಇದೆ, ರಜೋಗುಣ ಹೆಚ್ಚಿದೆ, ಇವರು ವೈಶ್ಯರು. ವೈಶ್ಯರಂದ್ರೆ ವ್ಯಾಪಾರ ಮಾಡೋರು ಒಂದು ಭಾಗ, ಕೃಷಿ ವಾಣಿಜ್ಯ ಎಲ್ಲ ವೈಶ್ಯರಿಗೆ ಸೇರಿದ್ದು. ಇನ್ನು ಶೂದ್ರರು ಯಾರು ಅಂತ ಕೇಳಿದರೆ ತಮೋಗುಣ ಅಧಿಕ ಇದೆ, ರಜೋಗುಣ ಸ್ವಲ್ಪ ಇದೆ, ಅವ್ರಿಗೆ ಶೂದ್ರರು ಅಂತ ಕರೆದರು. ಅವರು ಮಾಡುವ ಕ್ರಿಯೆ ಶಿವಾದಿಗಳು. ಇದನ್ನು ನೋಡಿ ನಾವು ವರ್ಣ ವಿಭಾಗ ಮಾಡಿದೇನಲ್ಲದೆ ಹುಟ್ಟುವ ಯೋನಿಯನ್ನು ಇಟ್ಟುಕೊಂಡು ವಿಭಾಗ ಮಾಡಿಲ್ಲ. ಹಂಗೆ ಹೇಳ್ತೇವೆ ಅಂದ್ರೆ ಜನ್ಮ, ಅದೇ ಉಪನಿಷತ್ತು ತಗೊಳ್ಳೋಣ, ನೀವು ಕನ್ನಡ ವಚನ ಬಿಡೋನು, ವೇದಗಳನ್ನು ತಗೊಳ್ಳೋನು. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ. ಹುಟ್ಟುವಾಗ ಎಲ್ಲರೂ ಶೂದ್ರರೇ. ಋಗ್ವೇದ ಹೇಳ್ತದೆ ಜನ್ಮನ ಜಾಯತೆ ಶೂದ್ರ. ಮತ್ತು ಹುಟ್ಟುವ ಯೋನಿಯ ದ್ವಾರ ಜಾತಿ ವಿಂಗಡಣೆ ಮಾಡ್ತೇವೆ ಅಂತ ಅವ್ರನ್ನ ಏನಂತ ಕರೆಯೋದು. ಹೀಗೆಲ್ಲ ವಿಚಾರ ಮಾಡಿದರೆ ಯಾವ ಕಡೆ ಹೊಂಟಿದ್ದೀವಿ ಅನ್ನೋದು ಗೊತ್ತಾಗ್ತದೆ, ಯಾವ ಕಡೆ ಹೊಂಟಿದ್ದೀವಿ. ವರ್ಣ ವಿಭಾಗ ಮಾಡಿದ ಹಾಳು ಮಾಡಿದ ಅಂತಾರಲ್ಲ, ಅದರ ಅರ್ಥ ಸರಿಯಾಗಿ ಗೊತ್ತಿಲ್ಲದೆ ಇರುವುದರಿಂದ ಜಾತಿ ಕಲ್ಪನೆ ಇಲ್ಲವೇ ಇಲ್ಲ ಅಲ್ಲಿ. ಇನ್ನು ಅವನ್ನ ಮುಂದುವರಿಸ್ತೇನೆ. ಕೆಲವು ಜನ ಜಾತಿ ಗಂಟು ಬಿದ್ದವ್ರ ಮಾತಾ ಎರಡು ಹೇಳ್ತೇನೆ. ವೇದವನ್ನು ಪಾಠ ಮಾಡುವುದಕ್ಕೆ ಬ್ರಾಹ್ಮಣರೇ ಅಧಿಕಾರಿಗಳು. ಬ್ರಾಹ್ಮಣಾನ್ ಪುರಸ್ಕೃತ್ಯ ಅಧ್ಯಾಪಯಾಮಾಸ ವೇದಾನ್ ಅಧ್ಯಾಪಯಾಮಾಸ. ಒಂದು ವಾಕ್ಯ ಇದೆ ಅವರು. ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ವೇದವನ್ನು ಪಾಠ ಮಾಡೋ. ಪಾಠ ಮಾಡೋವನು ಬ್ರಾಹ್ಮಣ ಆಗಿರಬೇಕು, ಪಾಠ ಕೇಳೋವನು ಬ್ರಾಹ್ಮಣ ಆಗಿರ್ಬೇಕು. ಆದ್ರೆ ಇಲ್ಲಿ ನಾವು ಮಾತಾಡಕತ್ತೇವಲ್ಲ ಇವತ್ತು,
ಕೃಷ್ಣ ಪರಮಾತ್ಮ ಹುಟ್ಟಿದ್ದು ಗೊಲ್ಲರ ಕುಲದಲ್ಲಿ, ಅರ್ಜುನ ಹುಟ್ಟಿದ್ದು ಕ್ಷತ್ರಿಯರಲ್ಲಿ. ಮತ್ತು ಅವನ ಶಾಸ್ತ್ರ ಹೇಳ್ಯಾನಿಲ್ಲ, ಕೃಷ್ಣ ಪರಮಾತ್ಮ ಶಾಸ್ತ್ರ ಆತ್ಮವಿದ್ಯೆಯನ್ನು ಹೇಳ್ಯಾನಿಲ್ಲ ಇದ್ರಾಗ. ಮತ್ತು ಕೃಷ್ಣ ಕೇಳ್ಯಾನಿಲ್ಲ. ಇವ್ಯಾವೂ ಕಾಣೋದಿಲ್ಲ ಮುಟ್ಟಾಳ್ಗಳಿಗೆ, ಇವ್ಯಾವೂ ಕಾಣೋದಿಲ್ಲ. ಯಾರ ಬ್ರಾಹ್ಮಣರು? ಬ್ರಹ್ಮವನ್ನು ತಿಳಿದವನು ಬ್ರಾಹ್ಮಣ. ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಬ್ರಹ್ಮವನ್ನು ತಿಳಿಯುವ ಉತ್ಕಟವಾದ ಇಚ್ಛೆಯುಳ್ಳವನೂ ಬ್ರಾಹ್ಮಣ. ಪ್ರಮಾಣ ಇಟ್ಕೊಂಡು ಮಾತಾಡೋನು, ಸುಮ್ಮನೆ ಮಾತಾಡೋದು ಬೇಡ. ಅದಕ್ಕೆ ಪ್ರಮಾಣ ಕೊಟ್ರನ ಇಲ್ಲಿ ನಮಗೆ ಪ್ರಮಾಣ ಬೇಕು. ಇಲ್ಲಿ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಇದು ಉತ್ತರಾರ್ಧ. ಇದನ್ನು ನಾವೆಲ್ಲರೂ ಹೇಳ್ತೇವೆ. ಆದರೆ ಪರೀಕ್ಷೆ ಲೋಕಾನ್ ಕರ್ಮಚೇತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ನಾಸ್ತಿಯ ಕೃತಃಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅನ್ನೋದು ಪೂರ್ಣ ಮಂತ್ರ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದಂ ಆಯಾತ್ ನ ಅಸ್ತಿ ಅಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸಹ ಗುರುಮೇವ ಅಭಿಗಚ್ಚೇತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಇಷ್ಟು ಪೂರ್ಣ ಮಂತ್ರ ಇದೆ ಇದು. ನಾವು ಹೇಳೋರೆಲ್ಲರೂ ಸಹಜವಾಗಿ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಇಷ್ಟೋ ಹೇಳ್ತೇವೆ. ನಾವು ಎಷ್ಟಾರು ಹೇಳೋಲಿ ಹಾಕ್ಬೇಡ್ರಿ, ಅದರ ಅರ್ಥ ಹೇಳ್ತೇನೆ. ಬ್ರಾಹ್ಮಣ ಶಬ್ದದ ಅರ್ಥ ನಡೆದದ್ದೀಗ ಸದ್ಯಕ್ಕೆ ಮತ್ತೇನಿಲ್ಲ. ಇಲ್ಲಿ ಬ್ರಹ್ಮವನ್ನು ತಿಳಿದವನು ಮಾತ್ರ ಬ್ರಾಹ್ಮಣ ಅಂದಿವಂದ್ರೆ, ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ ಶ್ರುತಿ ಪ್ರಮಾಣಿದೆ. ಮುಂಡಕ ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ ಅಂತ. ಅದರ ಅರ್ಥದ ವಿಸ್ತಾರ ಬೇಡ, ಅದನ್ನು ಅಲ್ಲೇ ಇಡೋನು. ಬ್ರಹ್ಮವನ್ನು ತಿಳಿದವನೇ ಬ್ರಾಹ್ಮಣ ಅಂತ ಅರ್ಥ ಮಾಡಿದೀವಿ ಅಂತ ಇಟ್ಟುಕೊಳ್ಳೋಣ ಅವರ ಅಭಿಪ್ರಾಯದಂತೆ. ಈ ಶ್ರುತಿ ವಾಕ್ಯವನ್ನು ಹೇಳ್ತಾರೆ ಅವರ, ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ ಅನ್ನುವಂತಹ ಮಾತನ್ನು ಇರಲಿ, ಅದನ್ನು ಒಪ್ಪೋಣ, ತಪ್ಪೇನಿಲ್ಲ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಏನಂದ್ರೆ ಅವರು ಆಗುತ್ತಾನೆ. ಮೊದಲೇನಿದ್ದವ ಅಲ್ಲ, ಈಗ ಆಗುತ್ತಾನೆ ಅಂದ್ರೆ ಮೊದಲೇನಿದ್ದ? ಮೊದಲು ಬ್ರಹ್ಮನ ಇವ, ಆದ್ರೆ ಮುಸುಕ್ ಹಾಕಿತ್ತು ಅವಿದ್ಯೆ. ಅವಿದ್ಯೆ ಆದ್ಮೇಲೆ ನಾ ಬ್ರಹ್ಮ ಅಂತ ತಿಳ್ಕೊಂಡ ಅಂತಷ್ಟು ಅರ್ಥ ಮಾಡೋದು. ಅಲ್ಲಿ ಹೆಚ್ಚಿಗೆ ಹಿಂಜಾಡೋದು ಬೇಡ. ನಮಗೆ ಬೇಕಾದದ್ದು ಏನಂದ್ರೆ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದಂ ಆಯಾತ್. ಬ್ರಾಹ್ಮಣನಾದವನು ಪರೀಕ್ಷೆ ಲೋಕಾನ್ ಕರ್ಮಚಿತಾನ್, ಈ ಲೋಕದ ಭೋಗ ಭಾಗ್ಯಗಳು ಹೇಗೆ ನಾಶವಾಗಿ ಹೋಗುತ್ತವೆಯೋ ಅಂದರೆ ನೀವು ಗಳಿಸಿದ ಹಣದಿಂದ ಭೋಗ ಭಾಗ್ಯ ಆಗ್ತದೆ, ಅದೊಂದಿನ ನಾಶ ಆಗಿ ಹೋಗ್ತದೆ. ಹಾಗೆಯೇ ಧರ್ಮವನ್ನು ಅನುಷ್ಠಾನ ಮಾಡಿ ಉತ್ತಮ ಲೋಕಗಳನ್ನು ಗಳಿಸಿದರೆ ಅದು ಕೂಡ ಒಂದಿನ ನಾಶ ಆಗಿ ಹೋಗ್ತದೆ. ಅದಕ್ಕಾಗಿ ಇಹಲೋಕದ ಭೋಗ್ಯಗಳೇ ಆಗಲಿ ಪರಲೋಕದ ಭೋಗ್ಯ ಪದಾರ್ಥಗಳೇ ಆಗಲಿ ಎಲ್ಲವುಗಳು ನಾಶವಾಗತಕ್ಕವು ಅಂತ ತಿಳ್ಕೊಂಡೆ ಬ್ರಾಹ್ಮಣನಾದವನು ವೈರಾಗ್ಯವನ್ನು ಹೊಂದಬೇಕು. ಇಲ್ಲಿ ಬ್ರಾಹ್ಮಣನಾದವನು ವೈರಾಗ್ಯವನ್ನು ಹೊಂದಬೇಕು ಅಷ್ಟೇ, ಬಿಡಲಿಲ್ಲ. ಅಕೃತಃ ಅಂದರೆ ಕರ್ಮದಿಂದ ಉಂಟಾಗುವಂಥದ್ದಲ್ಲ, ಆತ್ಮ ಸಾಕ್ಷಾತ್ಕಾರ. ಅಕೃತಃ ಕೃತೇನ ನ ಅಸ್ತಿ. ಕೃತೇನ ಅಂದರೆ ಯಜ್ಞಯಾಗಾದಿ ಕರ್ಮ ಉಪಾಸನೆಗಳನ್ನು ಮಾಡುವುದರಿಂದ ಅದು ಪ್ರಾಪ್ತ ಆಗುವಂಥದ್ದಲ್ಲ. ಮತ್ತೇನು ಮಾಡಬೇಕಂದ್ರೆ ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೇತ್, ಅವನೇ ಗುರುಗಳ ಬಳಿಗೆ ಹೋಗಬೇಕು ಅಂದರು. ಇಲ್ಲಿ ಬ್ರಹ್ಮವನ್ನು ತಿಳಿದವಂತ ಅರ್ಥ ಮಾಡಿದೀವಿ ಅಂದರೆ ಕಳಿಸ್ರಿ ಅವನ. ಇಲ್ಲಿ ಬ್ರಹ್ಮವನ್ನು ತಿಳಿದವನು ಅಂತ ಅರ್ಥ ಮಾಡಿದೀವಿ ಅಂದ್ರೆ ಏನಾಗ್ತದ? ಗುರುಗಳ ಬಳಿಗೆ ಯಾಕೆ ಹೋಗ್ಬೇಕ? ಬ್ರಹ್ಮವನ್ನು ತಿಳಿಯುವುದಕ್ಕೆ ಗುರುಗಳ ಬಳಿಗೆ ಯಾಕೆ ಹೋಗ್ಬೇಕ? ಸಹ ಗುರುಮೇವ ಅಭಿಗಚ್ಚೇತ್, ಸಯೇವ ಅವನ ಹೋಗ್ಬೇಕು, ಮತ್ತೆ ಯಾರ್ದನದ ಕಡೆಯಿಂದ ಹೇಳಿ ಕಳಿಸೋದಲ್ಲ. ಸಹ ಏವ ಗುರುಂ ಅಭಿಗಚ್ಚೇತ್,
ಇವು ಬ್ರಹ್ಮವನ್ನು ತಿಳಿದವಾಗಿದ್ದರೆ, ಬ್ರಾಹ್ಮಣ ಶಬ್ದ ಇದೆಯಲ್ಲ ಇಲ್ಲಿ, ನಿರ್ವೇದಂ ಬ್ರಾಹ್ಮಣೋ ನಿರ್ವೇದಮಾಯಾತ್, ಉಪನಿಷತ್ನಲ್ಲಿ ಬರುವುದನ್ನು ಇಟ್ಕೊಂಡು ಮಾತಾಡೋನು, ಬೇರೆದ್ದೇನು ಬೇಡ. ಇಲ್ಲಿ ಬ್ರಾಹ್ಮಣ ಅಂತ ಯಾಕೆ ಕರೆದ್ರು ಅವನು ಬ್ರಹ್ಮಜ್ಞಾನಿ ಆಗಿದ್ರೆ ಗುರುಗಳ ಹತ್ರ ಹೋಗೋ ಕೆಲಸ ಏನೇ? ತದ್ವಿಜ್ಞಾನಾರ್ಥ ಅದಕ್ಕಿಂತ ಅರ್ಥ ಇದೆ. ಆತ್ಮತತ್ವವನ್ನು ತಿಳಿದುಕೊಳ್ಳುವುದಕ್ಕಾಗಿ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಇರುವ ಗುರುವಿನ ಬಳಿಗೆ ಹೋಗಬೇಕು. ಹೇಗೆ ಅರ್ಥ ಇರುವಾಗ ಹಂಗಾರೆ ನಾವು ಬ್ರಹ್ಮ ತಿಳಿದಿಲ್ಲ, ಮತ್ತು ಬ್ರಾಹ್ಮಣ ಅಂತ ಯಾಕೆ ಹೇಳ್ತು ಉಪನಿಷತ್ತ? ಬ್ರಹ್ಮ ಜ್ಞಾತುಂ ಇಚ್ಛಾ ಉತ್ಕಟ ತಸ್ಮಿನ್ ಅಸ್ತಿ ಅಥವಾ ತಸ್ಯ ಅಸ್ತಿ. ಬ್ರಹ್ಮವನ್ನು ತಿಳಿದುಕೊಳ್ಳಬೇಕೆಂಬುವ ಉತ್ಕಟವಾದ ಇಚ್ಛೆ ಯಾವನಲ್ಲಿ ಇದೆಯೋ ಅವನು ಬ್ರಾಹ್ಮಣ, ಸಾಧಕ, ಅವನು ಬ್ರಾಹ್ಮಣ ಅಂತ ಅರ್ಥ. ಹುಟ್ಟುವಿಕೆಯಿಂದ ಅಲ್ಲ, ಬ್ರಾಹ್ಮಣ ಶಬ್ದದ ಅರ್ಥ ಹೇಳಕತ್ತೇನೆ. ಅದರಂತೆ ಎಲ್ಲ ಜಾತಿಗಳು ವರ್ಣಗಳು ಹುಟ್ಟುವಿಕೆಯಿಂದಲ್ಲ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವು ಜಾತಿಗಳಲ್ಲ. ಜಾತಿ ಅಂತ ಅರ್ಥ ಮಾಡಬೇಡ್ರಿ, ವರ್ಣಗಳು. ಹೀಗೆ ಅರ್ಥ ಮಾಡಿದಾಗ ಕೃಷ್ಣ ಪರಮಾತ್ಮ ಏನೂ ಒಡೆದಿಟ್ಟಿಲ್ಲ. ಜನಗಳು ಹೀಗೆ ಇದ್ದಾರೆ, ವಿಭಾಗಿದೆ ಅಷ್ಟೇ. ಜನಗಳ ಮಧ್ಯದಲ್ಲಿ ಅವರವರ ಗುಣಗಳ ಆಶ್ರಯದಲ್ಲಿ ಬೇರೆ ಬೇರೆಯಾಗಿ ತೋರುತ್ತಾರೆ. ಕೆಲವು ಜನ ಬ್ರಾಹ್ಮಣರಾಗಿ ತೋರ್ತಾರೆ, ಕೆಲವು ಜನ ಕ್ಷತ್ರಿಯರಾಗಿ ತೋರ್ತಾರೆ, ಕೆಲವು ಜನ ವೈಶ್ಯರಾಗಿ ತೋರ್ತಾರೆ. ಅವರ ಕರ್ಮ ಗುಣಕರ್ಮ ವಿಭಾಗಶಃ. ಅದನ್ಯಾಕೆ ನೆನಪು ಮಾಡೋದಿಲ್ಲ ಇವ್ರ? ವರ್ಣ ವಿಭಾಗ ಹೇಗೆ ಮಾಡ್ಯಾನ? ಗುಣಕರ್ಮ ವಿಭಾಗಶಃ ಅಂತ ವಿಭಾಗ ಮಾಡ್ಯಾನ. ಹೀಗೆ ಸರಿಯಾಗಿ ಅರ್ಥವನ್ನು ತಿಳಿದುಕೊಳ್ಳದೆ ಕೆಲವು ಜನ ದುಷ್ಟರು ಅಂತ ಹೇಳಿನಿಲ್ಲ, ಹೆಸರನ್ನು ಹೇಳಿದನಲ್ಲ ಅವನು, ಯಾವನೋ ಭಗವಾನ್ ಅಂತ. ರಾಮ ಕಾಲ್ಪನಿಕ ವ್ಯಕ್ತಿ, ಅಲ್ಲಿ ಇವಂದ ಬಾಳೆ ಕಲ್ಪಿತ ಐತಿ. ಇವು ಭಗವಾನ್ ಅನ್ನೋದು ಕಲ್ಪಿತ, ಅವ್ನ ಹೆಂಡತಿ ಮಾಡಿಕೊಂಡದ್ದು ಕಲ್ಪಿತ, ಅವನ ಮಕ್ಕಳನ್ನು ಕಲ್ಪಿತ. ಅವನ ಹೆಂಡತಿ ಹುಟ್ಟಿದ ಕೊಡ್ಲಿ ಆಗಲೇನಾಗ ಹೆಂಡತಿ. ಮತ್ತು 4 ಮಂದಿ ಕೂಡಿ ಕಲ್ಪನೆ ಮಾಡಿರು, ಇಂದಿನಿಂದ ನೀವು ಗಂಡ ಹೆಂಡತಿ ಅಂತ ಅಕ್ಕಿ ಕಾಳು ಹಾಕಿರ ತಲೆ ಮೇಲೆ. ನೀವು ಗಂಡ ಆದ ಆಕೆ ಹೆಂಡತಿ ಆದರು, ತಾನೇ ಕಲ್ಪಿತ. ಅದಕ್ಕಾಗಿ ಅವ್ಗೆಲ್ಲವೂ ಕಲ್ಪಿತವಾಗಿ ಕಾಣ್ತಾ ಇದ್ದವು ಹುಚ್ಚನಿಗೆ ವ್ಯಾವಹಾರಿಕವಾಗಿ. ತತ್ವದೃಷ್ಟಿಯಿಂದ ಕಲ್ಪಿತವಾಗಿ ಕಂಡಿದ್ರೆ ಅವನೇ ಧನ್ಯ. ಬರೀ ತತ್ವದೃಷ್ಟಿ ಇಲ್ಲ. ಹೋಗಲಿ. ಇವತ್ತಿನ ಉಪನ್ಯಾಸ ಏನು ಅಂತ ಕೇಳಿದರೆ, ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯುದ್ಧ ಮಾಡ ಅಂತೂ ಹೇಳಿಲ್ಲ, ಬಂದಿರುವ ಸಂಶಯವನ್ನು ಪರಿಹಾರ ಮಾಡಿದ್ದಾನೆ. ಯುದ್ಧಸ್ವ ಅನ್ನೋ ಮಾತು ಬಂದಿದೆ. ಕರ್ಕೊಂಡು ಬಂದವ ಅರ್ಜುನ, ನಾವು ಸಂಶಯ ಬಂತು, ಯುದ್ಧ ಮಾಡಲು ಬಿಡಲು ಇವ್ರನ್ನೆಲ್ಲ ಹ್ಯಾಕೆ ಕೊಡಲಿ ಅಂತ ಸಂಶಯ ಬಂತು. ಇಲ್ಲ, ನಿನ್ನ ಕರ್ತವ್ಯವನ್ನು ಮಾಡು, ಫಲಾಪೇಕ್ಷೆ ಇಲ್ಲದೆ ಮಾಡೋದು ಸ್ಮಾರ್ಥ ಕರ್ಮ ಆಗ್ತದೆ. ಅದು ಚಿತ್ತಶುದ್ಧಿಯ ದ್ವಾರ ನೀನು ಮುಕ್ತನಾಗುತ್ತಿ ಎನ್ನುವ ಅಭಿಪ್ರಾಯ ಇಲ್ಲಿ ಇದೆ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಇದನ್ನು 19